ಸೃಷ್ಟಿಸ್ಥಿತ್ಯಪ್ಯಯೇಹ ನಿಯತಿದೃಶಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮರುದ್ರ ಪ್ರಭೃತಿ ಸುರನರದ್ವೀಷ ಶತ್ರುತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದೋ ವ್ಯಯೋ ಯೋ ಗುರುರಪಿ ಪರಮಃ ಚಿಂತಯೇತಂ ಮಹಾಂತಂ. ಓಂ ಜನ್ಮಾದ್ಯಸ್ಯ ಯತೋನ್ವಯಾದಿತರತಶ್ಚಾರ್ಥೇಷ್ವವಿಘ್ನಸ್ವರಾಟ್ ತೇನೇ ಬ್ರಹ್ಮಹೃದಯಾದಿಕವಯೇ ಮುಖ್ಯಂತಿ ಯಂ ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಮರೋಗತ ಅಜಾಡ್ಯಂ ವಾಕ್ಪಟುತ್ವಂಚ ಹನುಮತ್ಸ್ಮರಣಾದ್ ಭವೇತ್. ಭವತಿ ಯದನುಭಾವಾದ್ಯೇಡಮೂಕೋಪಿ ವಾಗ್ಮೀ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೂಲಿಃ. ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ಯಂ ಪ್ರವ್ರಜಂತಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹಕಾತುರ ಆಜುಹಾವ. ಪುತ್ರೇತಿ ತನ್ಮಯತಯಾ ತರವೋಪಿ ನೇದುಃ ತಂ ಸರ್ವಭೂತಹೃದಯಂ ಮುನಿಮಾನತೋಸ್ಮಿ. ನಮೋಸ್ತು ತಾತ್ವಿಕಾ ದೇವಾಃ ವಿಷ್ಣುಭಕ್ತಿಪರಾಯಣಾಃ ಧರ್ಮಮಾರ್ಗೇ ಪ್ರೇರಯಂತು ಭವಂತಃ ಸರ್ವ ಏವ ಹಿ. ಮೂಕೋಪಿ ಯತ್ಪ್ರಸಾದೇನ ಮುಕುಂದಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ. ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಸ್ವಸ್ತ್ಯಸ್ತು ಸತಾಂ ಅಶೇಷಸನ್ಮಂಗಲಾನಿ ಭವಂತಿ. ಶ್ರೀಶುಕೋವಾಚ ಶರ್ಯಾತಿರ್ಮಾನವೋ ರಾಜನ್ ಬ್ರಹ್ಮಿಷ್ಠಾ ಸಂಬಭೂವಃ ಯೋ ವಾ ಆಂಗಿರಸಂ ಶತ್ರೇ ದ್ವಿತೀಯಮಹರದ್ಯಗಾತ್. ಶ್ರೀ ಶುಕಾಚಾರ್ಯರು ಪರೀಕ್ಷಿತನಿಗೆ ಮನುವಿನ ವಂಶದ ಕಥೆಗಳನ್ನು ವರ್ಣನೆ ಮಾಡ್ತಾ, ವೈವಸ್ವತು ಮನುವಿನ ಮಕ್ಕಳಲ್ಲಿ ಮೂರನೆಯವ ಶರ್ಯಾತಿ ಮಹಾರಾಜ. ಆ ರಾಜ ಎಂಥವ ಅಂತಂದರೆ, ಒಳ್ಳೆ ವೇದ ಅಧ್ಯಯನ ಮಾಡಿದ ಮಹಾನುಭಾವ. ಯಾಕಿದನ್ನು ಹೇಳ್ತಾರೆ? ಈಗ ಬ್ರಾಹ್ಮಣರು ವೇದ ಓದೋದೇ ಕಷ್ಟ. ಆಗಿನ ಕಾಲದಲ್ಲಿ ರಾಜಾದಿರಾಜ ವೇದಾಂಗ ಪಾರಂಗತನಾಗಿದ್ದ ಆ ರಾಜ ಬರೀ ಏನೋ ವೇದ ಓದ್ಕೊಂಡಿದ್ದ ಅಲ್ಲ, ದೊಡ್ಡ ದೊಡ್ಡ ಯಜ್ಞಗಳಲ್ಲಿ ಅನೇಕ ದಿನಗಳು ಮಾಡುವಂತಹ ಯಜ್ಞದಲ್ಲಿ ಯಾವ್ಯಾವ ದಿನ ಏನೇನು ಮಾಡಬೇಕು ಅನ್ನುವ ಕ್ರಿಯಾ ವಿಶೇಷವನ್ನು ಆ ರಾಜ ತಿಳ್ಕೊಂಡಿದ್ದ. ಆತ ಆಂಗಿರಸರು ಅಂತ ಅವರು ಮಾಡುವಂತಹ ಒಂದು ಸತ್ರದಲ್ಲಿ ಈ ಸೋಮರಸವನ್ನು ಹೋಮ ಮಾಡುವಾಗ ಎರಡನೇ ದಿನ ಯಾವ ಮಂತ್ರವನ್ನು ಪಠಿಸಬೇಕು ಅನ್ನೋ ವಿಷಯದಲ್ಲಿ ಋಷಿಗಳಿಗೆ ಗೊಂದಲ ಉಂಟಾದಾಗ ಇದಮಿತ್ತಂ, ಇದೇ ಮಂತ್ರವನ್ನು ಹೇಳಬೇಕು ಎಂಬುದಾಗಿ ಅದನ್ನು ಪ್ರತಿಪಾದನೆ ಮಾಡಿ ಆ ಋಷಿಗಳಿಗೂ ಕೂಡ ಎಲ್ಲಿ ಸಂದೇಹ ಬಂದಿತ್ತೋ ಅದನ್ನು ಆಗಿನ ಕಾಲದ ಒಬ್ಬ ರಾಜ ತಾನು ಆ ಮಂತ್ರವನ್ನು ಹೇಳಿ ಹೋಮಿಸಿದ್ದ ಅಂದಮೇಲೆ ಅವನು ಎಷ್ಟು ರಾಜ ಋಷಿಯಾಗಿದ್ದ ಅನ್ನೋದು ನಮಗಲ್ಲಿ ಗೊತ್ತಾಗ್ತಾ ಇದೆ. ಈ ಶರ್ಯಾತಿಯ ಮಹಿಮೆಯನ್ನು ಹೀಗೆ ವರ್ಣನೆ ಮಾಡಿ, ಅವನಿಗೆ ಒಬ್ಬಳು ಮಗಳಿದ್ಲು, ಅವಳ ಹೆಸರು ಸುಕನ್ಯೆ ಅಂತ. ಈ ರಾಜ ಒಮ್ಮೆ ಕಾಡಿನಲ್ಲಿ ಸಂಚಾರ ಮಾಡಬೇಕು ಬೇಟೆಗೆ ಅಂತ ಹೋದ. ಮಗಳು ನಾನೂ ಬರ್ತೇನೆ ಅಂತಂದ್ಲು. ಅನೇಕ ಜನ ಹೆಣ್ಣು ಮಕ್ಕಳಿಂದ ಕೂಡಿಕೊಂಡ ಈ ಸುಕನ್ಯಾ ಶರ್ಯಾತಿಯ ಮಗಳು ಅಪ್ಪನ ಒಟ್ಟಿಗೆ ವಿನೋದಕ್ಕಾಗಿ ಕಾಡಿಗೆ ಹೋಗಿದ್ದಾಳೆ.
ಆ ಸಂದರ್ಭದಲ್ಲಿ ಇವರು ಸಂಚಾರ ಮಾಡುವಂತಹ ಜಾಗ ಚವನ ಋಷಿಯ ಪವಿತ್ರವಾದ ಆಶ್ರಮದ ಸ್ಥಳ ಅದು. ಈ ಹೆಣ್ಣು ಮಕ್ಕಳ ಜೊತೆ ಸಂಚಾರ ಮಾಡ್ತಾ ಮಾಡ್ತಾ ಅಲ್ಲಿ ಒಂದು ವಲ್ಮೀಕವನ್ನು ನೋಡಿದ್ದಾಳೆ, ಹುತ್ತವನ್ನು ನೋಡಿದ್ದಾಳೆ ಸುಕನ್ಯಾ. ವಲ್ಮೀಕರಂದರೆ ದದೃಶ್ಯ ಕದ್ಯೋತೆ ಇವ ಜ್ಯೋತಿಷಿ. ಆ ಹುತ್ತದ ಒಳಗೆ ಎರಡು ಹೊಳಪಿನ ವಸ್ತುಗಳನ್ನು, ಜ್ಯೋತಿಯಂತೆ ಕಾಣುವ ಎರಡು ಹೊಳಪಿನ ವಸ್ತುಗಳನ್ನು ಇವಳು ಕಂಡ್ಳು. ಅವಳು ಕುತೂಹಲದಿಂದ ಅಲ್ಲೇ ಇದ್ದ ಒಂದು ಮುಳ್ಳು ತಗೊಂಡು ಅದು ಎರಡನ್ನು ಚುಚ್ಚಿದ್ದಾಳೆ. ಅವಳು ಮಾಡಬೇಕು ಅಂತ ಮಾಡಿದ್ದಲ್ಲ, ಸಾ ದೈವ ಚೋದಿತ, ಭಗವಂತನ ಪ್ರೇರಣೆಯಿಂದ ಹಾಗೆ ಮಾಡಿದ್ದಾಳೆ. ಯಾವಾಗ ಕಂಟಕ ಮುಳ್ಳು ತಗೊಂಡು ಆ ಜ್ಯೋತಿಗಳಿಗೆ, ಹೊಳಪಿನ ವಸ್ತುಗಳಿಗೆ ಸುಚ್ಚಿದಳೋ ಅದೇ ಕ್ಷಣದಲ್ಲಿ ರಕ್ತಸ್ರಾವ ಆಗಲಿಕ್ಕೆ ಶುರುವಾಯಿತು. ರಕ್ತ ಚಿಂಬಿಟ್ಟಿದೆ. ಆ ಹುತ್ತದಿಂದ ರಕ್ತ ಹರಿದು ಬರಲಿಕ್ಕೆ ಶುರುವಾಯಿತು. ಇವಳಿಗೆ ಗಾಬರಿ ಆಯಿತು. ಮಾಡೋದು ಮಾಡಿ ಓಡಿ ಹೋಗಿ ಅಪ್ಪನ ಬಳಿ ಸೇರಿಬಿಟ್ಟಿದ್ದಾಳೆ. ಆ ಕ್ಷಣಕ್ಕೇನಾಗಿದೆ, ರಾಜನ ಸೈನಿಕರು ಎಲ್ಲರಿಗೆ ಹೊಟ್ಟೆ ಉಬ್ಬರಿಸ್ಕೊಂಡು ಬಂದ್ಬಿಟ್ಟಿದೆಯೇ. ತತ್ಕ್ಷಣದಲ್ಲಿಯೇ ಮಲಮೂತ್ರಗಳ ನಿರೋಧ ಆಗಿಬಿಟ್ಟಿದೆ, ಎಲ್ಲ ಬಂದಾಗಿಬಿಟ್ಟಿದೆ. ರಾಜ ಒಂದೇ ಕ್ಷಣಕ್ಕೆ ಯೋಚನೆ ಮಾಡಿದ, ಇದ್ದಕ್ಕಿದ್ದ ಹಾಗೆ ಇಂಥ ರೋಗ ನಮಗೆ ಬಂದಿದೆ, ಯಾವುದೇ ಸಿಂಪ್ಟಮ್ಸ್ ಇಲ್ಲದೆ ಇಂಥ ರೋಗ ಬಂದಿದೆ ಅಂದರೆ ನಾವು ಇದು ಯಾರ್ದೋ ಪವಿತ್ರವಾದ ಜಾಗ ಇರಬೇಕು, ಇಲ್ಲಿ ಯಾರಿಗೋ ನಾವು ಅಪಚಾರ ಮಾಡಿದ್ದೇವೆ. ರಾಜ ಕೇಳಿದ, ಇದು ಚವನ ಋಷಿಗಳ ಆಶ್ರಮ ಅಂತ ನನಗೆ ಗೊತ್ತಾಗಿದೆ. ಅವರ ತಪಸ್ಸಿಗೆ, ಅವರ ಘನತೆಗೆ, ಅವರ ಗೌರವಕ್ಕೆ ಕುಂದು ಬರುವಂತೆ ಯಾರಾದರೂ ನಡ್ಕೊಂಡಿದ್ರೆ ಹೇಳಿಬಿಡಿ. ಅವರ ಆಶ್ರಮವನ್ನು ನಾವು ಅಪವಿತ್ರ ಮಾಡಿರಬೇಕು, ಅದಕ್ಕಾಗಿಯೇ ನಮಗಿಂಥ ದುಸ್ಥಿತಿ ಬಂದಿದೆ. ನೋಡಿ, ಈ ಕಥೆಯ ಸಾರಾಂಶ ನಾವು ಜೀವನದಲ್ಲಿ ತಿಳ್ಕೊಳ್ಬೇಕು. ನಮಗೇನಾದರೂ ರೋಗ ರುಜಿನ ಬಂದರೆ ಜನ್ಮಾಂತರದಲ್ಲಿ ಯಾರಿಗೆ ಏನು ಅಪವಿತ್ರತೆಯನ್ನು, ಸಜ್ಜನರಿಗೆ ಅವಮಾನವನ್ನು, ಯಾವ ಪಾಪ ಈ ರೋಗ ರೂಪವಾಗಿ ನಮ್ಮನ್ನು ಕಾಡ್ತಾ ಇದೆ ಅಂತ ಎಚ್ಚರಿಕೆಯಿಂದ ಇರಬೇಕು. ಈ ಕಥೆಗಳು ನಮ್ಮನ್ನು ಎಚ್ಚರಿಸುತ್ತೆ. ನೀವು ನಿತ್ಯದಲ್ಲಿ ಮಠ ಮಂದಿರಗಳಿಗೆ ಹೋಗ್ತೀರಿ, ಅದು ನಿಮ್ಮನೇ ಅಲ್ಲ, ಬೇಕಾದ ಹಾಗೆ ಇರಲಿಕ್ಕೆ. ಅಲ್ಲಿ ದೊಡ್ಡವರಿದ್ದಾರೆ. ನಮ್ಮ ಎಲ್ಲ ನಡೆ ಎಚ್ಚರಿಕೆಯಿಂದ ಕೂಡಿರಬೇಕು. ನಿಮ್ಮಿಂದ ಆಗುವ ಒಂದು ಸಣ್ಣ ಪ್ರಮಾದಕ್ಕೂ ದೊಡ್ಡ ಬೆಲೆಯನ್ನು ಜನ್ಮಾಂತರದಲ್ಲಿ ಕೊಡಬೇಕಿದೆ. ಹಾಗಾಗಬಾರ್ದು ಅನ್ನುವ ಬಯಕೆ ಇದ್ದರೆ ಬಹಳ ಎಚ್ಚರಿಕೆಯಿಂದ ದೊಡ್ಡವರ ಹತ್ರ ಇರ್ರಿ. ದೊಡ್ಡವರ ಅನುಗ್ರಹ ಆಗೋದು ಬೇಡ, ಅವರ ಆಗ್ರಹ ಆಗದಿದ್ದರೆ ಸಾಕು. ದೊಡ್ಡವರ ಅನುಗ್ರಹ ಸಂಪಾದನೆ ಮಾಡಲಿಕ್ಕೆ ತುಂಬ ದಿನ ಅವರ ಸೇವೆ ಮಾಡಬೇಕು. ಆದರೆ ಅವರ ಆಗ್ರಹವನ್ನು, ಅವರ ಕೋಪವನ್ನು ಪಡೀಲಿಕ್ಕೆ ತುಂಬ ದಿನ ಬೇಡ, ಒಂದು ಕ್ಷಣ ಸಾಕು. ರಾಜ ಜೋರು ಮಾಡಿ ಕೇಳಿದ, ಯಾರಾದರೂ ಋಷಿಗಳ, ಮುನಿಗಳ ಆಶ್ರಮಕ್ಕೆ ಧಕ್ಕೆ ತರುವಂತಹ, ಅಪವಿತ್ರತೆ ತರುವಂತಹ ಕರ್ಮವನ್ನು ಯಾರಾದರೂ ಮಾಡಿದರೆ ಹೇಳ್ರಿ. ಆಗಿನ ಕಾಲದಲ್ಲಿ ಜನ ಹೇಗಿದ್ರು ಅಂದರೆ, ಅವರು ಇಡೀ ಜನ್ಮದಲ್ಲಿ ಸುಳ್ಳು ಹೇಳುವ ಪರಿಪಾಠೇ ಇಲ್ಲ, ಸುಳ್ಳೇ ಗೊತ್ತಿರಲಿಲ್ಲ. ಬಾಯಿ ಬಿಟ್ಟರು ಅಂದರೆ ಸತ್ಯ. ಆಗಿನ ಕಾಲದ ಜನ ಹೆಚ್ಚು ಮಾತಾಡ್ತಿರ್ಲಿಲ್ಲ. ಮಾತು ತುಂಬ ಆದರೆ ಅದರಲ್ಲಿ ಸುಳ್ಳುಗಳು ಜಾಸ್ತಿ ಆಗುತ್ತೆ. ಅದಕ್ಕೆ ಸ್ವಲ್ಪ ಮಾತು, ಆಡಿನ ಮಾತಿನ ಮೇಲೆ ತುಂಬ ನಿಗಾ ಇರಬೇಕು. ಆಡುವ ಮಾತೆಲ್ಲಾದರೂ ಸುಳ್ಳಾದೀತು ಅಂತ ಮಾತನ್ನೇ ಕಡಿಮೆ. ಇವತ್ತು ನಾವು ಬರೀ ಮಾತು, ಎಷ್ಟು ಸುಳ್ಳು ಹೇಳಿದರೆ ಅಷ್ಟು ಸಂತೋಷ. ಸುಳ್ಳು ಹೇಳುವರೂ ಇದ್ದಾರೆ, ಕೇಳಿ ಆನಂದ ಪಡುವವರು ಇದ್ದಾರೆ. ಆಗಿನ ಕಾಲದ ಜನಕ್ಕೆ ಸುಳ್ಳು ಅಂದರೆ ಭಾರಿ ಕಷ್ಟ.
ಮುಂದೆ ದಶಮಸ್ಕಂದದಲ್ಲಿ ಒಂದು ಕಥೆ ಬರುತ್ತೆ. ವಸುದೇವ ದೇವಕಿಯಲ್ಲಿ ಮೊದಲ ಮಗು ಪಡೆದ. ಅವನ ಹೆಸರು ಕೀರ್ತಿಮಾನ್ ಅಂತ. ಕಂಸನಿಗೆ ಮೊದಲೇ ಅಗ್ರಿಮೆಂಟ್ ಮಾಡಿಕೊಂಡಿದ್ದ, ಇವಳ ಹೊಟ್ಟೆಯಲ್ಲಿ ಹುಟ್ಟುವ ಎಲ್ಲ ಮಕ್ಕಳನ್ನು ನಿನಗೆ ಕೊಡ್ತೇನೆ ಅಂತ. ಆಗತಾನೆ ಹುಟ್ಟಿದ ಕೂಸನ್ನ ಕಂಸ ಸಾಯಿಸ್ತಾನೆ ಅಂತ ಗೊತ್ತಿದ್ರು ತಗೊಂಡು ಹೋಗಿ ಕೊಟ್ಟ. ಅಲ್ಲಿ ವ್ಯಾಸರು ಒಂದು ಮಾತು ಹೇಳ್ತಾರೆ, ಅಲ್ಲ, ವಸುದೇವ ಹೆತ್ತ ಮಗನನ್ನು ಬಲಿ ಕೊಡ್ಲಿಕ್ಕೆ ತೊಗೊಂಡು ಹೋಗಿದ್ದಾನಲ್ಲ, ಅವನಿಗೆ ದುಃಖ ಆಗಲಿಲ್ವೇ? ವ್ಯಾಸರು ಹೇಳ್ತಾರೆ, ವಸುದೇವನಿಗೆ ಮಗ ಸತ್ತಾಗ ಆಗುವ ದುಃಖಕ್ಕಿಂತಲೂ ಕೊಡದೇ ಇದ್ದಾಗ ಸುಳ್ಳು ಹೇಳಿದೆ ಎನ್ನುವ ದುಃಖ ದೊಡ್ಡದಂತ. ಅನೃತಾದ್ ಅತಿ ವಿಕ್ವಲಹ. ನಿಜವಾಗಿಯೂ ಜೀವನದಲ್ಲಿ ದೊಡ್ಡ ದುಃಖ ಯಾವುದು ಗೊತ್ತಾ? ಪುತ್ರ ಶೋಕ. ಅದಕ್ಕಿಂತಲೂ ದೊಡ್ಡ ದುಃಖ ಯಾವುದು ಗೊತ್ತಾ? ಜೀವನದಲ್ಲಿ ಸುಳ್ಳು ಹೇಳಿಬಿಟ್ನಲ್ಲ ಅನ್ನೋದಂತ. ಅದಕ್ಕೆ ಮಗ ಬೇಕಾದರೂ ಬಲಿ ಕೊಡ್ತೇನೆ, ಸುಳ್ಳು ಹೇಳಲ್ಲ ಅನ್ನೋದು ಆ ಎತ್ತರದ ಗುಣ ಆಗಿನ ಕಾಲದ ಜನರದು. ರಾಜ ಜೋರು ಮಾಡಿ ಕೇಳ್ದ, ಇದು ಚವನ ಋಷಿಗಳ ಪವಿತ್ರವಾದ ಆಶ್ರಮ, ಇಲ್ಲಿ ಯಾರಾದರೂ ಏನಾದರೂ ಅವರ ತಪಸ್ಸಿಗೆ ಅವರ ಗೌರವಕ್ಕೆ ಧಕ್ಕೆ ಬರುವ ಹಾಗೆ ಯಾರಾದರೂ ನಡ್ಕೊಂಡಿದ್ದೀರಾ ಅಂತ. ಅವರ ಮಧ್ಯದಲ್ಲಿ ಸ್ವಯಂ ರಾಜಕುಮಾರಿ ಸುಕನ್ಯೆ ಬಂದು ಹೇಳ್ತಾ ಇದ್ದಾಳೆ, ಅಪ್ಪ ನಾನೇ ತಪ್ಪು ಮಾಡಿದ್ದೇನೆ. ಕಿಂಚಿತ್ ಕೃತಂ ಮಯ ದ್ವೇ ಜ್ಯೋತಿಷಿ ಅಜಾನಂತ್ಯ ನಿರ್ಭಿಣ್ಣೆ ಕಂಟಕೇನತೆ. ಎರಡು ಜ್ಯೋತಿಗಳು ಹುತ್ತದ ಒಳಗೆ ಕಂಡವು, ಅದೇನು ಅಂತ ಗೊತ್ತಿಲ್ಲ, ತಿಳಿಯದೆ ಮುಳ್ಳಿನಿಂದ ಚುಚ್ಚಿದೆ, ರಕ್ತಸ್ರಾವ ಆಗಿದೆ, ಏನೋ ಮುಂದಿಂದು ಗೊತ್ತಿಲ್ಲ ಅಂದ್ಲು. ಆದರೆ ಇವಳು ಒಳ್ಳೆತನ ಏನಂದರೆ ಸುಮ್ಮನೆ ಆಗಲಿಲ್ಲ. ಏನೋ ನನ್ನಿಂದೇನು ತಪ್ಪೇ ನಡೆದಿಲ್ಲ. ಇವತ್ತು ನಾವು ಜೀವನದಲ್ಲಿ ಮಾಡಬಾರದು ಮಾಡ್ತಿರ್ತೀವಿ, ಆದರೆ ತಪ್ಪು ಮಾಡಿದ್ದೀವಿ ಅಂತ ಅಂದ್ಕೊಳ್ಳೋದೇ ಇಲ್ಲ. ಅಂದ್ಕೊಳ್ಳೋದಿದ್ರೂ ಬೇಡ, ನಾ ಮಾಡಿದ್ದೇ ಸರಿ ಅನ್ನುವ ದುರಹಂಕಾರ. ಇವಳು ತತ್ಕ್ಷಣದಲ್ಲಿ ಒಪ್ಕೊಂಡಿದ್ದಾಳೆ. ಅಪ್ಪ ಮಗಳ ಒಟ್ಟಿಗೆ ಬಂದ, ಹುತ್ತದ ಬಳಿ ಬಂದ, ಹುತ್ತ ಒಡೆದು ಹಣ್ಣು ಮುದುಕರಾದಂತಹ ಚವನರು ಒಳಗಿಂದ ಮೇಲೆ ಬಂದಿದ್ದಾರೆ. ಈ ಕಥೆ ಒಳಗೆ ಇನ್ನೊಂದು ಕಥೆ ಏನು ಗೊತ್ತಾ? ಆ ಚವನರು ಅವರು ಮೈ ಮೇಲೆ ಹುತ್ತ ಬೆಳೆದು ಕಣ್ಣಿಗೆ ಮಾತ್ರ ಬೆಳೆದಿರಲಿಲ್ಲಂತ. ಅವರ ಜ್ಯೋತಿ, ಆ ಬೆಳಕು, ಅದನ್ನು ಮುಚ್ಚುವ ಯೋಗ್ಯತೆ ಮಣ್ಣು ಗೆದ್ದಲಿಗಿಲ್ಲ. ಇಡೀ ಮೈಯನ್ನೆಲ್ಲ ಮುಚ್ಚಿಬಿಟ್ಟಿದೆ, ಕಣ್ಣನ್ನು ಮಾತ್ರ ಬಿಟ್ಟಿದೆ. ನಾವೆಲ್ಲ ಏನು ಗೊತ್ತಾ, ದೇವರ ಧ್ಯಾನ ತಪಸ್ಸು ಅಂದರೆ ಕಣ್ಣು ಮುಚ್ಚಿ ಕೂಡ್ತೀವಲ್ವ, ಅವರು ಕಣ್ಣು ಮುಚ್ಚಿ ಕೂತಿಲ್ಲ. ಅವರು ಕಣ್ಣಿನಿಂದಲೇ ನೋಡೋ ಹರಿಯ, ಒಳಗಣ್ಣಿನಿಂದಲೇ ನೋಡೋ ಊರ್ಜಗದ ದೊರೆಯ. ಅವರು ನೋಡ್ತಾ ಇದ್ದಾರೆ. ಏನನ್ನು ನೋಡ್ತಾ ಇದ್ದಾರೆ ಅಂದರೆ ವಸ್ತು ಅಲ್ಲ, ಕಣ್ಣು ಬಿಟ್ಟು ಒಳಗಿರುವ ಪರಾತ್ಪರ ವಸ್ತುವನ್ನೇ ನೋಡ್ತಾ ಇದ್ದಾರೆ. ಹೊರಗೆ ನಿಮಗೆ ಕಾಣುತ್ತೆ ಅವರು ನೋಡ್ತಿದ್ದಾರೆ ಅಂತ, ಆದರೆ ನೋಡ್ತಿರೋದು ನಿಜ. ನಾವು ಕಾಣುವ ವಸ್ತುವನ್ನು ನೋಡಲ್ಲ, ನಾವು ಕಾಣಲಾಗದ ಒಳಗೇ ಇರುವ ವಸ್ತುವನ್ನು ನೋಡ್ತಾ ಇದ್ದಾರೆ. ಅದೇ ಅವರ ತಪಸ್ಸು. ಇಡೀ ಮೈ ಮೇಲೆಲ್ಲ ಹುತ್ತ ಬೆಳಿಬೇಕಾದ್ರೆ ಎಷ್ಟು ವರ್ಷದಿಂದ ಅಲುಗಾಡದೆ ಆತ ತಪಸ್ಸು ಮಾಡಲಿಕ್ಕೆ ಕೂತಿರಬೇಡ, ನೀವು ವಿಚಾರ ಮಾಡಿ. ಅಂತಹ ತಪಸ್ವಿಗಳು ಚವನರು ಮೇಲೆ ಬಂದಿದ್ದಾರೆ. ಸುಕನ್ಯಾ ಚವನಂ ಪ್ರಾಪ್ಯ ಪತಿಂ ಪರಮಕೋಪನಂ. ಮೇಲೆ ಬಂದಾಗ ಚವನರನ್ನು ನೋಡಿ ಶರ್ಯಾತಿ ಸಾಷ್ಟಾಂಗ ನಮಸ್ಕಾರ ಮಾಡಿದ. ಶರ್ಯಾತಿ ಅಂದ, ಸ್ವಾಮಿ, ನನ್ನ ಮಗಳು ತಪ್ಪು ಮಾಡಿದ್ದಾಳೆ. ಸಣ್ಣವರು ಮಾಡಿದ ತಪ್ಪಿಗೆ ದೊಡ್ಡವರು ಹೊಣೆ. ನಾನು ನಿಮಗೆ ಕಾಲಿಗೆ ಬಿದ್ದು ಬೇಡ್ಕೊಳ್ತೇನೆ, ನನ್ನನ್ನು ಕ್ಷಮಾ ಮಾಡಿ. ಚವನರಂದ್ರಂತೆ, ಅಪ್ಪ, ನಿನ್ನ ಮಗಳು ಕಣ್ಣು ತಿವಿದ್ಲು ಅಂತ ನನಗೇನು ಬೇಜಾರಿಲ್ಲ. ಮಾಡಲಿಕ್ಕೆ ಅವ್ರು ಯಾರು, ಮಾಡಿಸ್ಕೊಳ್ಳಿಕ್ಕೆ ನಾನು ಯಾರು? ನಾನು ನಿನಗೆ ಯಾವ ಶಾಪವನ್ನು ಕೊಡೋಲ್ಲ. ಯಾಕೆ ಕೊಡಲಿ, ನನ್ನ ಹಣೆ ಬರ ಅಂದ್ರಂತವು. ನೋಡಿ ಏನು ಆಶ್ಚರ್ಯ. ಈ ಕಥೆ ಒಳಗೊಂದು ಕಥೆ ಇದೆ. ಎಷ್ಟೋ ಬಾರಿ ನೀವು ಬೆಳಗ್ಗೆ ಚಳಿ ಒಳಗೆ ಮಳೆ ಬರ್ತಿರುವಾಗ ಬಾವಿಲಿ ಹೋಗಿ ಸ್ನಾನ ಮಾಡಿ ದೇವ್ರ ಪೂಜೆಗೆ ಅಂತ ಬಂದಿರ್ತೀರಿ. ಒಂದು ಆಡುವ ಮಗು ಬಂದು ನಿಮ್ಮನ್ನು ಮುಟ್ಟಿಬಿಡುತ್ತೆ. ಏನು ಸಿಟ್ಟು ಸಿಟ್ಟು ಸಿಟ್ಟು.
ಅವರಮ್ಮನ ಬೈದು ಮಗುನ ಬೈದು ಎಷ್ಟೆಲ್ಲ ನಾವು ಸಿಟ್ಟು ಮಾಡ್ಕೊಳ್ತೀವಿ. ಕೆಲವ್ರು ಏನು ಗೊತ್ತಾ, ಮೈಲಿಗೆ ಆಯಿತು ಅಂತ ಸ್ನಾನ ಮಾಡ್ಕೊಂಡು ಬರ್ತಾರಲ್ಲ ಮತ್ತೂ ಬೈತಿರ್ತಾರೆ. ಈ ಪ್ರಾರಬ್ಧನೇ ಮುಟ್ಟಿದ್ದು ಅಂತ ಬೈತಾರೆ. ನಿಮ್ಗೆ ಸಿಟ್ಟು ಬಂದರೆ ಅದಕ್ಕಿಂತ ದೊಡ್ಡ ಮೈಲಿಗೆ ಜಗತ್ತಲ್ಲೇ ಇಲ್ಲ. ನೀವೇನಾರು ಬೈಬೇಕು ಅಂತಿದ್ರೆ ಬೈದ್ಬಿಡಿ. ಸ್ನಾನ ಮಾಡಿದ್ಮೇಲೆ ಮತ್ತೆ ಯಾರ ಮೇಲೂ ಸಿಟ್ಟು ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ಸ್ನಾನ ಮಾಡಿದ ಮೇಲೂ ನಿಮಗೆ ಸಿಟ್ಟಿದೆ ಅಂದರೆ ಎಷ್ಟು ಕೂಡ ನೀರು ಹುಯ್ಕೊಂಡ್ರೂ ಸಿಟ್ಟಿನಿಂದ ಆದ ಮೈಲಿಗೆಯನ್ನು ಕಳ್ಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ. ನೋಡಿ, ಚವನರು ಸಿಟ್ಟೇ ಆಗಲಿಲ್ಲ. ರಾಜ, ನಿಂಗೆ ನಾನು ಶಾಪ ಕೊಡಲ್ಲ, ಯಾಕಂದರೆ ನಿನ್ನ ಮಗಳದೇನು ತಪ್ಪಿಲ್ಲ, ದೇವರು ನನಗೆ ತಕ್ಕ ಹಾಗೆ ಮಾಡಿರ್ತಾನೆ. ಎಷ್ಟು ಎತ್ತರದ ಗುಣ. ನಮ್ಗೆ ಯಾರು ಒಂದು 500 ರೂಪಾಯಿ ಇಸ್ಕೊಂಡು ವಾಪಸ್ ಕೊಡದೇ ಇದ್ದರೆ ಇಡೀ ಸಾಯೋ ತನಕ ಅವರಲ್ಲಿ ದ್ವೇಷ. ಅವನ ಹೆಸರು ಎತ್ತಬೇಡಿ, ನಂಗೆ ಮೈ ಉರಿದು ಹೋಗುತ್ತೆ, ಹೀಗೆಲ್ಲ ಅಂತಿರ್ತೀವಿ. ಕಣ್ಣನ್ನೇ ತೆಗೆದಿಟ್ಟಿದ್ದಾಳೆ, ಎದುರಿಗೆ ನಿಂತಿದ್ದಾಳೆ, ಚೂರು ಕೋಪ ಬಂದಿಲ್ಲ. ಏನು ಎತ್ತರದ ತಪಸ್ಸು ನೋಡಿ. ನಿಜವಾಗಿಯೂ ದೇವರ ಅನುಗ್ರಹ ಆಗಬೇಕಂದ್ರೆ ಜೀವನದಲ್ಲಿ ನಾವು ಇಷ್ಟು ಎತ್ತರಕ್ಕೆ ಏರಬೇಕು. ದಾಸರು ಕನ್ನಡದಲ್ಲೇ ಹೇಳ್ತಾರೆ, ಮೋಸ ಮಾಡಿದವನ ಹೆಸರ ಮಗನಿಗಿಡಬೇಕು. ಅಂದರೆ ಎಷ್ಟು ತಾಳ್ಮೆ ಬೇಕು ನಿಮ್ಮ ಜೀವನದಲ್ಲಿ. ವಾದಿರಾಜ ಶ್ರೀಮಚ್ಚರಣರಂತಾರೆ, ತಪಸ್ಸಂದ್ರೆ ಯಾವುದಿಲ್ಲ, ಇದೇ ತಾಳುವಿಕೆಗಿಂತನ್ಯ ತಪವೂ ಇಲ್ಲ. ಚವನರು ಅಂತಾರೆ, ನನಗೇನು ಬೇಜಾರಿಲ್ಲ, ನನಗೆ ದೇಹದ ಶ್ರಮವೂ ನೆನಪಿಗೆ ಬರ್ತಿಲ್ಲ. ರಾಜ, ನನಗೊಂದೇ ಬೇಜಾರು, ಏನು ಗೊತ್ತಾ, ಈಗ ನಾನು ಎದ್ದಿದ್ದೀನಿ, ತಪಸ್ಸು ಮುಗೀತು, ಕಣ್ಣಿಗೆ ಚುಚ್ಚಿತು, ತಪಸ್ಸು ನಿಂತೋಯ್ತು. ನಾನಿದ್ದು ಇನ್ನು ಬೆಳಗಾಗಿ ಎದ್ದು ಸ್ನಾನಕ್ಕೆ ಹೋಗಬೇಕು, ನನಗೆ ಪಂಚೆ ಬೇಕು, ತಮಗೆ ಬೇಕು, ಏನೂ ಕಾಣ್ತಾ ಇಲ್ಲ, ಏನು ಮಾಡಲಿ. ನಾನು ದೇವರ ಪೂಜೆಗೆ ಕೂತಾಗ, ಸ್ನಾನಕ್ಕೆ ಹೋದಾಗ ನಿನ್ನ ನೆನಪು ಬಂದ್ಬಿಡತ್ತೆ. ಶರಿಯಾತಿ ಮಗಳು ತಿವಿದ್ಲು, ಶರಿಯಾತಿ ಮಗಳು ತಿವಿದ್ಲು ಅಂತ. ಆಗ ನನ್ನ ಮನಸ್ಸು ಕೆಡತ್ತೆ. ಹಾಗಾಗಬಾರ್ದು ಅಂತಾದರೆ ನಿನ್ನ ಮಗಳನ್ನು ಕೊಟ್ಟು ನನಗೆ ಮದುವೆ ಮಾಡು. ನೋಡಿ, ಅವರು ಮದುವೆ ಮಾಡ್ಕೊಳ್ಬೇಕು ಅಂತ ಕೇಳಿದ್ದು ಯಾವಾಗ ಗೊತ್ತಾ, ಕಣ್ಣಿದ್ದಾಗಲ್ಲ, ಕಣ್ಣು ಹೋದ ಮೇಲೆ. ಕೆಲವರು ಏನು ತಿಳ್ಕೊಳ್ತಾರೆ, ವಯಸ್ಸಾದ ಮುದುಕ ರಾಜಕುಮಾರಿನ ಯಾಕೆ ಕೇಳ್ದ ಅಂತ. ರಾಜಕುಮಾರಿ ಅಂತ ಕೇಳಿಲ್ಲ, ಅವಳನ್ನು ನೋಡೇ ಇಲ್ಲ. ಕಣ್ಣು ಎರಡೂ ಹೋದ ಮೇಲೆ ಕೇಳ್ತಾ ಇದ್ದಾರೆ. ಕಾಮನೆಯಿಂದ ಕೇಳಿದ್ದಲ್ಲ, ಸಾಧನೆಗಾಗಿ ಕೇಳಿದ್ದು. ನಾನು ಸಾಧನೆ ಮಾಡುವಾಗ ಬರುವ ವಿಘ್ನಗಳಾದಾಗ ನಿನ್ನ ನೆನಪು ಬರುತ್ತೆ. ನಿನ್ನ ನೆನಪು ಬಂದು ನಾನು ಸಿಟ್ಟಿಗೇಳುವ ಸಂಭವ ಇದೆ. ಇದು ಏನು ಕಥೆ, ನಮಗೆ ಕಥೆ ಇದು. ಪೂಜೆ ಕೂತಾಗ ಏನೇನೋ ನೆನಪು ಮಾಡ್ಕೊಂಡು ಸಿಟ್ಟು ಮಾಡ್ಕೊಳ್ತಿರ್ತೀರಿ, ಮಾಡಬಾರ್ದು. ನಿಮ್ಮ ಪೂಜೆ ಕೂತಾಗಲೇ ಡಿಸ್ಟರ್ಬೆನ್ಸು, ಇನ್ಯಾವಾಗೂ ಡಿಸ್ಟರ್ಬೇ ಇಲ್ಲ. ನೀವು 7ಕ್ಕೆ ಸ್ನಾನಕ್ಕೆ ಹೋಗಿ 8-8:30 ಪೂಜೆ ಮಾಡ್ಕೊಂಡು ಬರ್ತೀನಿ ಇನ್ನಿ, ಅಷ್ಟೊಳಗೆ ನೂರಾರು ಮಾತು ಕಥೆ ಎಲ್ಲ ದೇವರಿಗೆ ಸಂಬಂಧಪಟ್ಟ ಸ್ತೋತ್ರ ಮುಂದೆ ಹೋಗಲ್ಲ. ನೀವು ಸಂಸಾರೋ ತಾಪನಿತ್ಯೋ ವಾಯುಸ್ತುತಿ ಶುರು ಮಾಡಿರ್ತೀರಿ, ಯಾರೋ ಮಾತಾಡಿಸ್ಬಿಡ್ತಾರೆ, ಸಂಸಾರೇ ಅಕ್ಷಯ ಸಾಗರೆ ಅಂತ ಇನ್ನೆಲ್ಲೋ ಹೊಟ್ಟೆ ಹೋಗ್ಬಿಡುತ್ತೆ. ಯಾವ ಕಾರಣಕ್ಕೂ ಆಗ ಮಾತಾಗಬಾರ್ದು. ಇನ್ನೊಂದು ವಿಷಯ ಬಂತು ಅಂದರೆ ಮೈಲಿಗೆ ಆಯಿತು ಅಂತ ಅರ್ಥ. ಇವರಂತಾರೆ, ನಾನು ಸಾಧನೆಯಲ್ಲಿ ನಡುವೆ ವಿಘ್ನ ಬಂದಾಗ ಸ್ನಾನಕ್ಕೆ ಅಂತ ಹೋಗಬೇಕು, ಒದ್ದೆ ಚೌಕ ಸಿಗಲ್ಲ, ನಿನ್ನ ನೆನಪು ಬರುತ್ತೆ. ಅದೇ ನಿನ್ನ ಮಗಳನ್ನು ಕೊಟ್ಟು ಮದುವೆ ಮಾಡಿಬಿಡು. ನಾ ಸ್ನಾನಕ್ಕೆ ಅಂದಾಗ ಚೌಕ ಕೊಟ್ಬಿಟ್ರೆ ನಂಗೆ ನಿನ್ನ ನೆನಪೇ ಬರೋಲ್ಲ ಅಂದಾಗ ರಾಜ ಯೋಚನೆ ಮಾಡ್ತಾ ಇದ್ದಾನೆ. ಇಂಥ ಸುಕುಮಾರಿ ಈತ ನೋಡಿದ್ರೆ ವಯಸ್ಸಾದ ಹಣ್ಣು ಮುದುಕ. ಕೊಟ್ಟರೆ ಒಂದು ಪ್ರಾಬ್ಲಮ್, ಕೊಡದಿದ್ದರೆ ಒಂದು ಪ್ರಾಬ್ಲಮ್. ಕೊಟ್ಟರೆ ಮಗಳಿಗೆ ಮಾಡುವ ದೊಡ್ಡ ಅನ್ಯಾಯ, ಕೊಡದೇ ಇದ್ದರೆ ಋಷಿಗಳ ಶಾಪ. ಏನು ಮಾಡಬೇಕು? ಮಗಳ ಮುಖ ನೋಡಿದರೆ ಮಗಳಂದ್ಲು, ಯಾಕೆ ಯೋಚನೆ ಮಾಡ್ತೀಯ? ಆ ಋಷಿಗಳು ನಾನು ಕಣ್ಣನ್ನು ತಿವಿದರೆ ನನ್ನ ಪ್ರಾರಬ್ಧ ಅಂತ ಅವರು ಸ್ವೀಕಾರ ಮಾಡಿದ ಮೇಲೆ ಇವರನ್ನು ಮದುವೆ ಆಗೋದು ನನ್ನ ಯೋಗ ಅಂತ ತಿಳ್ಕೊಳ್ತೀನಿ ಇಂದ್ಲು. ಅವಳು ಸಾಫ್ಟ್ವೇರನ್ನು ಬಯಸಲಿಲ್ಲ, ಬ್ರಹ್ಮಜ್ಞಾನಿಯನ್ನು ಬಯಸಿದ್ಳು. ಎಂಥ ದೊಡ್ಡ ಬ್ರಿಲಿಯನ್ಸಿ ನೀವು ಅಲ್ಲಿ ನೋಡಬೇಕು. ಅವಳ ಬುದ್ಧಿವಂತಿಕೆಯನ್ನು ನೋಡಬೇಕು. ಯಾರನ್ನ ಕೈ ಹಿಡಿದ್ರೆ ಎಲ್ಲವೂ ಸಿಗತ್ತೋ, ಯಾಕಂದರೆ ಎಲ್ಲವೂ ತಪಸ್ಸಿನ ಹಿಂದೆ, ತಪಸ್ಸಿನ ಬಲದ ಮುಂದೆ ಯಾವ ಬಲವೂ ಇಲ್ಲ. ಅಂಥ ಬಲಿಷ್ಠರು, ಅಂಥ ಬ್ರಹ್ಮಜ್ಞಾನಿಗಳು. ಇಂಥ ಗಂಡ ಸಿಗಕ್ಕೆ ಎಷ್ಟು ಜನ್ಮದ ಪುಣ್ಯ ಮಾಡಬೇಕು?
ನಾನು ಇವರನ್ನೇ ಮದುವೆ ಆಗ್ತೇನೆ ಅಂದಾಗ ಶರಿಯಾತಿಗೆ ದಿಗ್ಭ್ರಮೆ ಆಯ್ತಂತೆ. ನಾನೇ ಮಹಾ ತಿಳಿದವ ಅಂದ್ಕೊಂಡೆ, ನನ್ನ ಮಗಳು ನನಗಿಂತಲೂ ತಿಳಿದವಳಾಗಿದ್ದಾಳೆ ಅಂಥೇಳಿ ಸುಕನ್ಯಾ ಚವನಂ ಪ್ರಾಪ್ಯ ಪತಿಂ ಪರಮಕೋಪನಂ, ಅತ್ಯಂತ ಕೋಪಿಷ್ಠರಾದ ಚವನರನ್ನು ಪತಿಯನ್ನಾಗಿ ಪಡೆದಿದ್ದಾಳೆ ಸುಕನ್ಯಾ. ಪ್ರಣಯಾಮಾಸ ಚಿತ್ತಜ್ಞ ಅಪ್ರಮತ್ತಾನುವೃತ್ತಿಭಿ, ಆ ಗಂಡನನ್ನು ಒಲಿಸ್ಕೊಂಡ್ಲಂತೆ. ಹೇಗೆ? ಎಂದು ಅಪ್ರಮತ್ತಳಾಗಲಿಲ್ಲಂತೆ. ಮೈ ಮೇಲೆ ಎಚ್ಚರಿಕೆ ತಪ್ಪದೆ ಗಂಡನನ್ನೇ ಅನುಸರಿಸಿ ಚಿತ್ತಜ್ಞ, ಆ ಗಂಡನ ಮನಸ್ಸಿನಲ್ಲಿ ಏನು ಬರುತ್ತೆ ಮೊದಲೇ ತಿಳ್ಕೊಳ್ತಿದ್ಲಂತೆ. ಅವರು ಸ್ನಾನಕ್ಕೆ ಏಳುವ ಮುಂಚೆ ಕೈ ಹೀಗನ್ನೋಕ್ಕೆ ಮುಂಚೆ ಒದ್ದೆ ಚೌಕ ಕೊಟ್ಬಿಟ್ಟಿರಬೇಕು. ಅವ್ರಿಗೆ ಏನು ಬೇಕು ಅಂತ ತಿಳಿದು ಆಯಾಯ ಕಾಲಕ್ಕೆ ಅದನ್ನು ಕೊಟ್ಟು ಅವಳ ಆ ಸೇವೆಯಿಂದ ಬಹಳ ತೃಪ್ತರಾಗಿದ್ದಾರೆ ಚವನರು. ಕಸ್ಯಚಿತ್ ತ್ವಥ ಕಾಲಸ್ಯಾನ ಸತ್ಯಾವಾಶ್ರಮಂ ಗತೌ ಸಂಪೂಜಯಿತ್ವಾ ಪ್ರೋವಾಚ ವಯೋ ದತ್ತಮಿವಶ್ವರೌ. ಸ್ವಲ್ಪ ದಿನ ಆದಮೇಲೆ ಅಶ್ವಿನಿ ದೇವತೆಗಳು ನಾಸತ್ಯ ದಸರಾ ಅಂತ ದೇವಲೋಕದ ಡಾಕ್ಟ್ರು ಈ ಚವನರ ಆಶ್ರಮಕ್ಕೆ ಬಂದರು. ಚವನರು ಅವರನ್ನು ಸತ್ಕಾರ ಮಾಡಿದ್ದಾರೆ. ಅವರನ್ನು ಕೇಳಿದ್ರಂತೆ, ನಾನು ಇವಳನ್ನು ಮದುವೆ ಆಗಿದ್ದೇನೆ, ಪಾಪ ಇವಳು ಯುವತಿ, ನಾನು ಹಣ್ಣು ಮುದುಕ, ನೀವು ಮನಸ್ಸು ಮಾಡಿದ್ರೆ ಏನು ಬೇಕಾದರೂ ಮಾಡ್ತೀರಿ, ನಂಗೆ ತಾರುಣ್ಯ ಕೊಡ್ರಿ ಅಂತ ಕೇಳಿದ್ದಾರಂತೆ. ಅದಕ್ಕೆ ಬದಲಿ ನಾನು ನಿಮಗೆ ಯಜ್ಞದಲ್ಲಿ ಆಹುತಿ ಕೊಡಿಸ್ತೇನೆ. ಯಾಕೆಂದರೆ ದೇವತೆಗಳಲ್ಲಿ ಎರಡು ಬಗೆಯ ದೇವತೆಗಳು, ಸೋಮಪಾನಾರ್ಹ ದೇವತೆಗಳು, ಸೋಮಪಾನಕ್ಕೆ ಅನರ್ಹರಾದ ದೇವತೆಗಳು. ಅದಕ್ಕೆ ಸೋಮಪಾನಕ್ಕೆ ಅರ್ಹತೆ ಇಲ್ಲದವರು ಇವರಿಬ್ಬರು. ಅದಕ್ಕೆ ಈ ಋಷಿಗಳು ಹೇಳ್ತಾರೆ, ನಿಮಗೆ ಯಜ್ಞದಲ್ಲಿ ಆಹುತಿ ಇಲ್ಲ, ನಾ ಕೊಡಿಸ್ತೇನೆ, ನನಗೆ ನೀವು ತಾರುಣ್ಯ ಕೊಡಿ. ಇದೊಂಥರ ಎಕ್ಸ್ಚೇಂಜ್ ಬಿಸ್ನೆಸ್ ಆಯಿತಾ? ಆಹಾ. ಯದ್ಯಪಿ ಚವನರು ಮನಸ್ಸು ಮಾಡಿದರೆ ಅವರ ತಪಸ್ಸಿನ ಶಕ್ತಿಯಿಂದ ತಾರುಣ್ಯವನ್ನು ಅವರೇ ತಂದ್ಕೊಳ್ಬಹುದಿತ್ತು. ಆದರೆ ಚವನರು ಅಶ್ವಿನಿ ದೇವತೆಗಳನ್ನು ಯಾಕೆ ಕೇಳಿದ್ರು? ಅಲ್ಲಿ ತಿಳಿಸ್ತಾರೆ, ಚವನರು ಸ್ವಂತಕ್ಕಾಗಿ ತಮ್ಮ ತಪಸ್ಸನ್ನು ಖರ್ಚು ಮಾಡ್ಕೊಳ್ಳಿಕ್ಕೆ ಸಿದ್ಧ ಇಲ್ಲಂತೆ. ನಾವು ನಮ್ಮ ತಪಸ್ಸೇ ಇರಲ್ಲ, ಎಲ್ಲ ಖರ್ಚು ಮಾಡ್ಕೊಳ್ತಿರ್ತೀವಿ. ಏನೋ ಒಂದು ಸಣ್ಣ ಪುಟ್ಟ ದಾನ ಧರ್ಮ ಮಾಡಿ ದೇವರ ಮುಂದೆ ಅದು ಕೊಡು ಇದು ಕೊಡು ಅಂತ ಸ್ವಂತಕ್ಕಾಗಿ ಕೇಳ್ತೀವಿ. ಸತ್ಕರ್ಮ ಮಾಡಿ ಸ್ವಂತಕ್ಕಾಗಿ ಕೇಳಬೇಡಿ. ಒಳ್ಳೆ ತಪಸ್ಸಿದೆ, ಬೇಕಾದಷ್ಟಿದೆ, ಸ್ವಂತಕ್ಕಾಗಿ ಅಲ್ಲ. ಜೀವನದಲ್ಲಿ ತಾರುಣ್ಯವನ್ನು ಈ ಅಶ್ವಿನಿ ದೇವತೆಗಳಿಂದ ಸಂಪಾದನೆ ಮಾಡಬಹುದು, ಆದರೆ ತಪಸ್ಸನ್ನು ಮರಳಿ ಸಂಪಾದನೆ ಮಾಡೋದು ಕಷ್ಟ. ಹೀಗಾಗಿ ತಾರುಣ್ಯವನ್ನು ಅಶ್ವಿನಿ ದೇವತೆಗಳಲ್ಲೇ ಕೇಳಿದ್ದಾರೆ. ಹಾಗೇ ಆಗಲಿ ಅಂದರು. ಸಿದ್ಧ ಪುರುಷರಿಂದ ನಿರ್ಮಿತವಾದ ಒಂದು ಕೊಳದಲ್ಲಿ ಅವರನ್ನು ಸ್ನಾನ ಮಾಡಿಸಿದ್ದಾರೆ. ಮುಳುಗುವಾಗ ಆ ಚವನ ಮುನಿಯ ಶರೀರ ತುಂಬ ಬಲಹೀನ, ಮೈಯಲ್ಲಿರುವ ಮೂಳೆ ರಕ್ತ ನಾಳಗಳೆಲ್ಲ ಎದ್ದೆದ್ದು ಕಾಣುವಷ್ಟು ಬಡುಕಲು ಶರೀರ. ಆತ ಎಷ್ಟು ಅಶಕ್ತ ಆಗಿದ್ದ ಆ ಮುನಿ ಅಂದರೆ, ಅವರು ತೋರಿಸಿದ ಸರೋವರದಲ್ಲಿ ಇಳಿಯಕ್ಕೂ ಆಗ್ತಾ ಇಲ್ಲ, ಮೆಟ್ಲು ಹಿಡ್ಕೊಂಡು ಇಳಿತಾ ಇದ್ದಾರೆ. ಅವರ ಕಷ್ಟ ನೋಡಲಿಕ್ಕಾಗದೆ ಈ ಅಶ್ವಿನಿ ದೇವತೆಗಳೇ ಅವರನ್ನ ಎರಡೂ ಕೈ, ಆ ಕಡೆ ಒಬ್ಬ ಈ ಕಡೆ ಒಬ್ಬ ಹಿಡಿದು ಸರೋವರದಲ್ಲಿ ಇಳಿಸಿದ್ದಾರೆ. ಮುಳುಗುವಾಗ ಹಣ್ಣಣ್ಣು ಮುದುಕರು ಚವನರು ಅವರೊಬ್ಬರೇ ಮುಳುಗಲಿಲ್ಲ. ರೋಗಿ ಒಬ್ಬನ್ನೇ ಥಿಯೇಟ್ರಿಗೆ ಕರ್ಕೊಂಡು ಹೋಗಲ್ಲ, ಡಾಕ್ಟ್ರು ಹೋಗ್ತಾರಲ್ಲ, ಹಾಗೆ ಮುಳುಗುವಾಗ ಅಶ್ವಿನಿ ದೇವತೆಗಳು ಮುಳುಗ್ಬಿಟ್ರಂತೆ. ಮೇಲ್ ಬರುವಾಗ 3 ಜನ ಬಂದರು. 3 ಜನನೂ ಒಂದೇ ಥರ ಇದ್ದಾರೆ. 3 ಜನ ಹೇಳ್ತಾರೆ, ಅಮ್ಮ ಸುಕನ್ಯೆ, ನಮ್ಮ 3 ಜನರಲ್ಲಿ ನಿನ್ನ ಗಂಡ ಯಾರು, ನೀನೇ ಆಯ್ಕೆ ಮಾಡ್ಕೊ ಅಂತ. ಏನು ಮಾಡಬೇಕ್ರಿ?
ಈ ತಿರುಪ್ತಿಗೆ ಹೋದಾಗಲೇ ಯಜಮಾನ್ರನ್ನ ಗುರುತು ಹಿಡಿಯೋದು ಕಟ್ಟ, ಎಲ್ಲ ಗುಂಡಪ್ಗಳೇ ಇರ್ತಾರೆ, ಗೊತ್ತೇ ಆಗಲ್ಲ. ಎಷ್ಟೋ ಸತಿ ಒಂದೇ ಥರ ಸೀರೆ ಉಟ್ಕೊಂಡವ್ರನ್ನ ಕನ್ಫ್ಯೂಷನ್ ಮಾಡ್ಕೊಂಡಿದ್ದಿದೆ. ಒಂದೇ ರೂಪ, ಒಂದೇ ಬಣ್ಣ, ಒಂದೇ ವಯಸ್ಸು, ಒಂದೇ ಥರ ಆಭರಣ, ಒಂದೇ ಥರ ಪಂಚೆ. ಪುರುಷ ತ್ರಯ ಉತ್ತಸ್ತು ಆಪಿಚ್ಯವನಿತ ಪ್ರಿಯ ಪದ್ಮಸ್ರಜ ಕುಂಡಲಿನ ತುಲ್ಯರೂಪ ಸುವಾಸಸಃ. ಸಮಾನ ರೂಪರಾಗಿರ್ತಕ್ಕಂಥ 3 ಮಂದಿ ಪುರುಷರ ಮೇಲೆ ಎದ್ದಿದ್ದಾರೆ. ಮೂವರಿಗೂ ಒಂದೇ ಏಜು, ನವತಾರುಣ್ಯ. ಸ್ತ್ರೀಯರಿಗೆ ಆಕರ್ಷವಾದಂಥ ಮನೋಜ್ಞವಾದ ರೂಪ. ಒಳ್ಳೆಯ ಬಟ್ಟೆಯನ್ನು ಉಟ್ಟಿದ್ದಾರೆ, ಚಿನ್ನದ ಅನೇಕ ಆಭರಣಗಳನ್ನು ತೊಟ್ಟಿದ್ದಾರೆ, ಕುಂಡಲಗಳನ್ನು ಧಾರಣೆ ಮಾಡಿದ್ದಾರೆ. ಹೇಳ್ತಾ ಇದ್ದಾರೆ, ನಿಮ್ಮ ಪತಿ ಯಾರು ಆರಿಸ್ಕೋ. ಅವಳಂದ್ಲು ಇದೊಳ್ಳೆ ಕಿತಾಪತಿ ಆಯ್ತಲ್ಲ. ಆದರೂ ಅವಳ ಪಾತಿವ್ರತ್ಯ, ಅವಳು ಗಂಡನನ್ನು ಅಷ್ಟು ಒಲಿಸ್ಕೊಂಡಿದ್ಲ. ಆದ ಕಾರಣ ಒಂದೇ ಕ್ಷಣಕ್ಕೆ ತನ್ನ ಪತಿಯ ಪಾದವನ್ನು ಮುಟ್ಟಿ ನಮಸ್ಕಾರ ಮಾಡಿದ್ದಾಳೆ. ಇವಳೇ ನನ್ನ ಪತಿ ಅಂತ. ಅವರಿಗೆ ಆಶ್ಚರ್ಯ, ಅಮ್ಮ ಹೇಗಿದು? ಅಜಾನತಿ ಪತಿಂ ಸಾಧ್ವಿ ಅಶ್ವಿನೌ ಶರಣೌ ಯಯೌ. ಆಗ ಅವಳೇನು ಮಾಡಿದ್ದಾಳೆ, ಮನಸ್ಸಿನಲ್ಲಿ ಅಶ್ವಿನಿ ದೇವತೆಗಳಿಗೆ ಕೈ ಮುಗಿದಿದ್ದಾಳಂತೆ. ಕೈ ಮುಗಿದು ಏನು ಮಾಡಿದ್ದಾಳೆ ಗೊತ್ತಾ? ದೇವತೆಗಳೇ, ನೀವು ನನ್ನೊಳಗಿರುವ ದೇವತೆಗಳು. ನನಗೆ ನನ್ನ ಗಂಡ ಯಾರೂ ಗೊತ್ತಿಲ್ಲ, ಆದರೆ ನಿಮಗೆ ನನ್ನ ಗಂಡ ಯಾರು ಗೊತ್ತಿದೆ. ಅದಕ್ಕೆ ನಾನು ನನ್ನ ಗಂಡ ಅಲ್ಲದ ವ್ಯಕ್ತಿಯನ್ನು ಮುಟ್ಟುವ ಹಾಗೆ ನೀವು ನನಗೆ ಮಾಡಬೇಡಿ ಪ್ರಾರ್ಥನೆ ಮಾಡಿಕೊಂಡು. ಏನು ಕಥೆ ಗೊತ್ತಾ? ಬೆಳಗಾಗೆದ್ದು ನಾವು ದೇವತೆಗಳನ್ನು ಕೇಳ್ಕೊಳ್ಬೇಕಂತೆ. ನಮೋಸ್ತು ತಾತ್ವಿಕ ದೇವಾಹ ವಿಷ್ಣು ಭಕ್ತಿ ಪರಾಯಣ ಧರ್ಮ ಮಾರ್ಗೇ ಪ್ರೇರೆಯಂತು. ನನ್ನನ್ನು ಒಳಗಿರುವ ನೀವೆಲ್ಲರೂ ನೀವು ಹೇಗೆ ದೇವರ ಬಗ್ಗೆ ಇದ್ದೀರಿ, ನನ್ನನ್ನು ಹಾಗೆ ಕರ್ಕೊಂಡು ಹೋಗಿ. ನಮ್ಮ ಮೂಗಿನ ಹೊರಳೆಗಳಿಗೆ ಇವರು ದೇವತೆಗಳು, ಅಶ್ವಿನಿ ದೇವತೆಗಳು. ನಾ ಸತ್ಯ ದಸ್ರಾ. ಈ ಜೀವ ಸುಕನ್ಯಾ ಇವರನ್ನು ಪ್ರಾರ್ಥನೆ ಮಾಡಿಕೊಂಡಿದ್ದಾಳೆ. ನನಗೆ ಗಂಡ ಯಾರೂ ಗೊತ್ತಿಲ್ಲ, ನಿಮಗೆ ಗೊತ್ತಿದೆ. ನೀವು ನನಗೆ ಅನ್ಯರನ್ನು ಮುಟ್ಟದ ಹಾಗೆ, ಪತಿಯನ್ನೇ ಮುಟ್ಟುವ ಹಾಗೆ ಬುದ್ಧಿಯನ್ನು ಕೊಡಿ. ಯಾವಾಗ ಪ್ರಾರ್ಥನೆ ಮಾಡಿದ್ಲೋ ಆಗ ಅವಳಿಗೊಂದು ಬುದ್ಧಿ ಗೋಚರ ಆಯಿತು. ದೇವರು ಕೊಡ್ತಾನೆ. ಧಿಯೋ ಯೋನ ಪ್ರಚೋದಯ. ನಮ್ಮ ಬುದ್ಧಿಯನ್ನು ಸನ್ಮಾರ್ಗದಲ್ಲಿ ಪ್ರಚೋದನೆ ಮಾಡಿ. ಕೆಲವು ಸತಿ ಜೀವನದಲ್ಲಿ ತಪ್ಪು ನಡೆದಾಗ ಅಂದ್ಕೊಳ್ತೀವಿ, ನಂಗೆ ಯಾಕೆ ದೇವರು ಆ ಬುದ್ಧಿ ಕೊಟ್ಟನೋ ಅಂತ ಅಂದ್ಕೊಳ್ತೀವಿ ಅಲ್ವಾ? ದೇವರು ನಮಗೆ ಸನ್ಮಾರ್ಗದಲ್ಲಿ ಹೋಗುವ ಹಾಗೆ ಬುದ್ಧಿ ಒಂದು ಕೊಟ್ಟರೆ ಸಾಕು, ಮಿಕ್ಕಿದ್ದೆಲ್ಲ ಬುದ್ಧಿ ಹಿಂದೆ. ಬುದ್ಧಿ ಇಲ್ಲದವನಿಗೆ ಏನಿದ್ರೂ ಎಲ್ಲ ಹಾಳೆ. ಹಾಗಾದರೆ ಧಿಯೋ ಯೋನ ಪ್ರಚೋದಯ. ತನ್ನ ಪತಿಯನ್ನೇ ಮುಟ್ಟಿದ್ದಾಳೆ. ಅವಳಿಗೆ ಹೇಗೆ ಗೊತ್ತಾಯಿತು? ಅವಳು ಒಂದು ಸತಿ 3 ಜನರ ಮುಖವನ್ನು ನೋಡಿದ್ಲು. ಅದರಲ್ಲಿ 2 ಮುಖಗಳ ಒಳಗಿನ ಕಣ್ಣುಗಳಿದೆಯಲ್ಲ, ಅದು ಹಾಗೇ ಬಿಟ್ಕೊಂಡಿತ್ತು. ಇನ್ನೊಂದು ಕಣ್ಣು ಮಾತ್ರ ಮುಚ್ಚಿ 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 ತೆಗೀತಿತ್ತು. ಯಾರು ಕಣ್ಣನ್ನು ಮುಚ್ಚಿ 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 ತೆಗಿತಾರೆ ಅವರು ಮನುಷ್ಯರು. ದೇವತೆಗಳಿಗೆ ಅನಿಮಿಷರು ಅಂತ ಹೆಸರು. ಅವರು ಕಣ್ಣನ್ನೇ ಮುಚ್ಚೋಲ್ಲ. ಯಾಕೆ ಮುಚ್ಚೋಲ್ಲ ಗೊತ್ತಾ? ಈ ಮುಚ್ಚಿದಾಗ ಎಲ್ಲಿ ದೇವರ ದರ್ಶನ ಮಿಸ್ ಆಗಿಬಿಡುತ್ತೋ ಅಂತ ಕಣ್ಣೇ ಮುಚ್ಚಲ್ಲ. ಈ ನವಮ ಸ್ಕಂದದಲ್ಲಿ ಕಡೆಯಲ್ಲಿ ಒಂದು ಶ್ಲೋಕ ಇದೆ, ನನಗೆ ತುಂಬ ಆನಂದ ಆಯಿತು. ಕೃಷ್ಣ ಹುಟ್ಟಿದಾಗ ಕೃಷ್ಣನ ಅದ್ಭುತವಾದ ಸೌಂದರ್ಯವನ್ನೇ ಆಗಿನ ಕಾಲದ ಹೆಣ್ಣು ಮಕ್ಕಳು ಗಂಡಸರು ನೋಡ್ತಾ ಇದ್ರಂತೆ. ಎಷ್ಟು ನೋಡಿದ್ರೂ ತೃಪ್ತಿ ಇಲ್ಲ. ಕಡೆಗವರು ಬ್ರಹ್ಮದೇವರನ್ನೇ ಬೈತಿದ್ರಂತೆ. ಯಾಕೆ? ಈ ಬ್ರಹ್ಮದೇವರು ಕಣ್ಣು ಕೊಟ್ಟ ಮೇಲೆ ಒಂದು ಕೆಟ್ಟ ರೆಪ್ಪೆ ಬೇರೆ ಇಟ್ಟ, ಇದು ಆಗಾಗ ಮುಚ್ಕೊಳ್ಳುತ್ತೆ, ನಮ್ಮ ಕೃಷ್ಣಂದು ದರ್ಶನ ಮಿಸ್ ಆಗುತ್ತೆ ಅಂತ ರೆಪ್ಪೆಗೆ ಬೈಕೋತಿದ್ರಂತೆ. ದೇವರ ಸೃಷ್ಟಿಯಲ್ಲಿ ರೆಪ್ಪೆ ಇಲ್ದಿದ್ರೆ ಚೆನ್ನಾಗಿರ್ತಿತ್ತು, ಮುಚ್ಚೋ ಸಂಭವವೇ ಇಲ್ಲ. ಬಿಟ್ಟ ಕಣ್ಣಿನಿಂದ ಕೃಷ್ಣನ ಈ ಪೂರ್ಣ ರೂಪವನ್ನು ನೋಡ್ಬೋದಿತ್ತು ಅಂತ ಬೈಕೋತಿದ್ರಂತೆ. ಅದಕ್ಕೆ ಭಗವಂತ ದೇವತೆಗಳಿಗೆ ರೆಪ್ಪೆ ಮುಚ್ಚದ ಹಾಗೆ ಮಾಡಿದ್ದಾನೆ. ಅದಕ್ಕೆ ಅವರಿಗೆ ಹೆಸರು ಅನಿಮಿಷರು. ಹೀಗಾಗಿ ದೇವತೆಗಳು ಕಣ್ಣು ಮಿಟುಕಿಸೋಲ್ಲ. ಆಮೇಲೆ ಅವರು ಕಾಲು ಭೂಮಿಗೆ ಸ್ಪರ್ಶ ಆಗಲ್ಲ, ಅಸ್ಪರ್ಶ ಪದ. ಅವರು ಭೂಮಿಗೆ ಕಾಲೇ ಸೋಕ್ಸಲ್ವಂತ. ಯಾಕೆಂದರೆ ಈ ಭೂಮಿಗೆ ಕಾಲು ಸೋಕ್ಬಿಟ್ರೆ ಸಾಕು,
ಎರಡು ಬಂದ್ಬಿಡತ್ತ, ನಾನು ನಂದು, ನಾನು ನಂದು. ಈ ಭೂಮಿಗೆ ಸ್ಪರ್ಶ ಆಗಬೇಕು ಬಂದ್ಬಿಡತ್ತಂತೆ. ಭಗವಂತನ ಮರವು ಬಂದ್ಬಿಡತ್ತಂತೆ. ನಮಗೆ ಮನೆ ಬಿಗಿದ ಕೈ ಮರ್ತೋಯ್ತು, ಅದೇನೋ ಮರ್ತೋಯ್ತು, ಇದು ಮರ್ತೋಯ್ತಲ್ಲ, ದೇವರ ಬಗ್ಗೆಯೇ ಮರವು. ಮಿಕ್ಕೆಲ್ಲ ನೆನಪಿರುತ್ತೆ. 150 ಟೆಲಿಫೋನ್ ನಂಬರ್ಸ್ ತಲೆ ಒಳಗೆ ಇರುತ್ತೆ, ವಿಷ್ಣು ಸಹಸ್ರನಾಮ ಮರ್ತು ಹೋಗುತ್ತೆ. ಇದು ನಮ್ಮ ಹಣೆ ಬರ. ಅದಕ್ಕೆ ಅವರು ಸ್ಪರ್ಶ ಮಾಡಲಿಲ್ಲ. ದರ್ಶಯಿತ್ವಾ ಪತಿಂ ದಸ್ಯೈ ಪಾತಿವ್ರತ್ಯೇನ ತೋಷಿತೌ. ಅವಳ ಪಾತಿವ್ರತ್ಯಕ್ಕೆ ಮೆಚ್ಚಿ ಅವಳ ಪತಿಯನ್ನೇ ತೋರಿಸಿದ್ದಾರೆ. ರಾಜ ದುಹಿತರಂ ಪ್ರಾಹ, ಯೌವನವನ್ನು ಪಡೆದಿದ್ದಾರೆ ಚವನರು. ತುಂಬ ದಿನ ಆಯಿತು, ಶರ್ಯಾತಿ ಮಹಾರಾಜ ಮಗಳನ್ನು ಕೊಟ್ಟು ಹೋದೆ. ಮುದುಕನಾದ ಗಂಡನ ಒಳಗೆ ಜೊತೆಗೆ ನನ್ನ ಮಗಳು ಹೇಗೆ ಸಂಸಾರ ಮಾಡ್ತಿದ್ದಾಳೋ, ನಾನು ಆ ಕಡೆ ಹೋಗಲೇ ಇಲ್ಲ, ಎಂಥ ತಪ್ಪು ಮಾಡಿಬಿಟ್ಟೆ, ಮಗಳನ್ನು ನೋಡ್ಕೊಂಡು ಬರೋಣ ಅಂತ ಅವನು ರಥ ಏರಿ ಬಂದ. ಈ ಚವನ ಋಷಿಗಳ ಆಶ್ರಮ ಡೆಮಾಲಿಷ್ ಆಗೋಗ್ಬಿಟ್ಟಿತ್ತು. ದೊಡ್ಡದು ಒಳ್ಳೆ ಬಂಗ್ಲೆ ಬಂದ್ಬಿಟ್ಟಿತ್ತು. ಆ ಮನೆ ಮುಂದೆ ಒಂದು ಒಳ್ಳೆ ಲಾನ್, ಅದರ ಮಧ್ಯೆ ಒಂದು ಹಂಸ ತೂಲಿಕಾ ತಲ್ಪ, ಆ ತಲ್ಪದಲ್ಲಿ ಒಳ್ಳೆ ಒಬ್ಬ ಪುರುಷ, ಆ ಪುರುಷನ ಪಕ್ಕ ತನ್ನ ಮಗಳು. ರಾಜನಿಗೆ ಬಹಳ ಬೇಸರ ಆಯಿತು. ನಾನು ನನ್ನ ಮಗಳನ್ನು ಮುದುಕನಿಗೆ ಕೊಟ್ಟು ಮದುವೆ ಮಾಡಿದೆ, ನನ್ನ ಮಗಳು ಮುದುಕನಾದ ಗಂಡನನ್ನು ಬಿಟ್ಟು ಯಾರೋ ನವ ತರುಣನನ್ನು ಮದುವೆ ಆಗಿಬಿಟ್ಟಿದ್ದಾಳೆ, ಎಂಥ ತಪ್ಪು ಮಾಡಿಬಿಟ್ಲು, ಇಡೀ ನನ್ನ ವಂಶಕ್ಕೆ ಕೆಟ್ಟ ಹೆಸರು ಬಂತು. ಕಣ್ಚುಚ್ಚಿದ್ದಕ್ಕೆ ಅವನ ಆ ಥರ ಪನಿಷ್ಮೆಂಟ್ ಕೊಟ್ಟ, ಮಗಳನ್ನ ಮದುವೆ ಆದ, ಈಗ ಮಗಳು ಅವನನ್ನೇ ಬಿಟ್ಟುಬಿಟ್ಟಿದ್ದಾಳೆ, ಈಗಿನ್ನೇನು ಪನಿಷ್ಮೆಂಟ್ ಕಾದಿದೆಯೋ ಅಂಥೇಳಿ ಅವನು ಗಡಗಡ ನಡುಕ್ತಾ ಹೋಗಿದ್ದಾನೆ. ಹಂಸತುಲಿಕಾ ತಲ್ಪದಲ್ಲಿ ಕುಳಿತ ತನ್ನ ಮಗಳು ಸುಕನ್ಯೆ ನೇರ ಬಂದು ಅಪ್ಪನಿಗೆ ನಮಸ್ಕಾರ ಮಾಡಿದರೆ, ಆಶಿಷೋನ ಪ್ರಯುಂಜಾನ ನಾತಿ ಪ್ರೀತಿ ಮನಾಯಿವ. ರಾಜ ಅವಳು ನಮಸ್ಕಾರ ಮಾಡಿದರೆ ಸರ್ಪ ಸೋಕಿದ ಹಾಗೆ ಹಿಂದೆ ಹೋಗಿದ್ದಾನೆ, ಬೈತಾ ಇದ್ದಾನೆ, ಪಾಪಿ, ಅಂತಹ ಉತ್ತಮ ಋಷಿಯನ್ನು ಬಿಟ್ಟಿದ್ದೀಯಾ ನೀನು. ಚಿಕೀರ್ಷಿತಂತೆ ಕಿಮಿದಂಬತಿಸ್ತ್ವಯ ಪ್ರಲಂಬಿತೋ ಲೋಕ ನಮಸ್ಕೃತೋ ಮುನಿ. ಇಡೀ ಜಗತ್ತೇ ಯಾರಿಗೆ ನಮಸ್ಕಾರ ಮಾಡುತ್ತೋ ಅಂತ ಬ್ರಹ್ಮಜ್ಞಾನಿಗಳಾದ ಚವನರನ್ನು ಬಿಟ್ಟು ನೀನು ಇಂಥ ಜಾರಂಬಜಸೆ, ಯಾರೋ ವಿಟಪುರುಷನನ್ನು ಬಯಸಿದೀಯ, ಇಂಥ ಬುದ್ಧಿ ನನ್ನ ಹೊಟ್ಟೆಯಲ್ಲಿ ಹುಟ್ಟಿದ ನಿನಗೆ ಹೇಗೆ ಬಂತು ಅಂತ ರಾಜ ಮಗಳನ್ನು ಕೇಳಿದ್ದಾನೆ. ಆಗ ಅವಳು ನಗುತ್ತಾ ಇದ್ದಾಳಂತೆ ಸುಕನ್ಯೆ. ಅವಳು ಹೇಳ್ತಾಳೆ, ನೀ ಕೊಟ್ಟಿಯಲ್ಲ ಮುದುಕ, ಅವರೇ ಈ ಹುಡುಗ ಅಂತ. ಆಶ್ಚರ್ಯ ಆಗುತ್ತಾ ಇದೆ, ಇದು ಹೇಗೆ ಸಾಧ್ಯ ಅಂತ. ಉವಾಚ ತಾತ ಜಾಮಾತ ತವೈಷ ಭೃಗುನಂದನ. ಅಪ್ಪ, ಈತನೇ ನಿನ್ನ ಅಳಿಯ, ಇವರೇ ಚವನ ಮುನಿಗಳು. ಇದನ್ನು ನೋಡಿ ರಾಜ ಅಂದ್ಕೊಂಡ, ಅಳಿಯನ ಮುಂದೆ ನಾನೇ ಚೆನ್ನಾಗಿಲ್ಲ, ಏನು ಅಳಿಯ, ಏನು ಕತೆ, ಎಂಥ ತಾರುಣ್ಯ, ಎಂಥ ಸ್ಫುರದ್ರೂಪ, ದೇವತೆಗಳ ರೂಪವನ್ನು ಧಿಕ್ಕರಿಸುವಂತಹ ನವತಾರುಣ್ಯವನ್ನು ಅಳಿಯ ಪಡೆದಿದ್ದಾರೆ. ಬಹಳ ಸಂತೋಷ ಆಯಿತು. ಮಾತಿನ ಪ್ರಕಾರ ಚವನರು ಹೋಮ ಮಾಡಿದ್ದಾರೆ. ಹೋಮ ಮಾಡಿ ಹೋಮದಲ್ಲಿ ಅಶ್ವಿನಿ ದೇವತೆಗಳಿಗೆ ಆಹುತಿ ಕೊಡಬೇಕು ಹೊರಟಿದ್ದಾರೆ. ಆ ಸಂದರ್ಭದಲ್ಲಿ ಹಂತುಂ ತಮಾದದೆ ವಜ್ರಂ ಸದ್ಯೋಮನ್ಯುರಮರ್ಷಿತಃ ಸವಜ್ರಂ ಸ್ತಂಭಯಾಮಾಸ ಭುಜಮಿಂದ್ರಸ್ಯ ವರ್ಗವ. ಹೋಮ ಮಾಡುವಾಗ ಅಶ್ವಿನಿ ದೇವತೆಗಳಿಗೆ ಆಹುತಿಯನ್ನು ಕೊಡುವ ಸಂದರ್ಭದಲ್ಲಿ ದೇವತೆಗಳ ಒಡೆಯರಾಗಿರ್ತಕ್ಕಂಥ ಇಂದ್ರದೇವರು ಸಿಟ್ಟು ಮಾಡಿಕೊಂಡು, ಎಂಥ ಆಚಾರರು, ತಮಗೇನು ಸಿಕ್ತು ಅಂದರೆ ಯಾರಿಗೇನು ಬೇಕಾದ್ರೂ ಹೋಮ ಮಾಡಿಸ್ಬಿಡ್ತಾರೆ, ಇವ್ರ ತಲೆನೇ ತೆಗೆದು ಬಿಡೋಣ ಅಂಥೇಳಿ ವಜ್ರಾಯುಧ ತಗೊಂಡು ಬಂದು ಇನ್ನೇನು ಚವನರಿಗೆ ಹಾಕಬೇಕು. ಚವನರಂದರು, ನೀನೇನು ನನ್ನ ಮೇಲೆ ಕೈ ಮಾಡ್ತೀಯ, ಹಾಗೇ ನಿಲ್ಲು ಅಂದರು. ಈ ಮಕ್ಕಳೆಲ್ಲ ಆಡುವಾಗ ಸ್ಟ್ಯಾಚ್ಯೂ ಅಂದ್ರೆ ಹಿಂಗೆ ನಿಂತ್ಕೊಂಡ್ಬಿಡ್ತಾರಲ್ಲ, ಅವ್ರು ಬರೀ ಅನ್ನಲ್ಲ, ಹೇಳಿದ್ರೆ ಕೈ ಹಾಗೆ ನಿಂತ್ಕೊಂಡ್ಬಿಡುತ್ತೆ. ವಜ್ರೀಭೂತ್ವ, ಆ ವಜ್ರದ ಸಮೇತವಾಗಿ ಕೈಯನ್ನು ಸ್ತಂಭನ ಮಾಡಿಬಿಟ್ಟಿದ್ದಾರೆ, ಅಲಗಾಡಲಿಕ್ಕೆ ಆಗಲಿಲ್ಲ. ಅಜಾನಂತತಂ ಸರ್ವೇ ಗ್ರಹಂ ಸೋಮಸ್ಯ ಜಾಕ್ಷಿನೋ ಬಿಷಜಾಮಿತಿ ಯತ್ಪೂರ್ವಂ ಸೋಮಾಹುತ್ಯ ಬಹಿಷ್ಕೃತವು. ಇಂದ್ರಾದಿ ದೇವತೆಗಳು ಮೊದಲು ಅಶ್ವಿನಿ ದೇವತೆಗಳಿಗೆ ವೈದ್ಯರು ಅಂತ ಸೋಮದ ಆಹುತಿಯನ್ನು ಕೊಡ್ತಾ ಇರಲಿಲ್ಲ. ಆದರೆ ಯಾವಾಗ ಈ ಚವನರೇ ತಾವು ಆಹುತಿಯನ್ನು ಕೊಟ್ಟರೋ ಅವತ್ತಿಂದ ಇಂದ್ರಾದಿಗಳು ಒಪ್ಪಿದ್ದಾರೆ. ಅಂದರೆ ಚವನರಿಗೆ ತಾರುಣ್ಯ ಬಂತು, ಅಶ್ವಿನಿ ದೇವತೆಗಳಿಗೆ ಆಹುತಿ ಬಂತು. ಇದು ಕಥೆ.
ನಮಗೇನು ಕಥೆ. ಇವತ್ತು ನೀವು ಮೆಡಿಕಲ್ ಶಾಪಲ್ಲಿ ಇವರ ಹೆಸರು ಕೇಳ್ತೀರಿ, ಚವನಪ್ರಾಶ್ ಅಂತ ಅಲ್ವಾ. ಈ ಪ್ರಾಶ್ ತಿಂದವರೇ ಹಾಗಾಗೋದಾದರೆ ಆಗ್ತಾರೋ ಇಲ್ಲೋ ಬಿಡಿ, ಇನ್ನು ಒರ್ಜಿನಲ್ ಚವನ ಹೇಗಿರಬೇಡ. ಇದೆಲ್ಲ ಎಲ್ಲಿಂದ ಬಂತು? ಅವ್ರು ಯಾವುದು ಗಿಡಮೂಲಿಕೆ ತಿಂದದ್ರಿಂದ ಬಂದಿದ್ದಲ್ಲ, ಭಗವಂತನ ಆರಾಧನೆಯಿಂದ ದೇಹದ ದೃಢಗಾತ್ರತೆಯನ್ನು ಸಂಪಾದನೆ ಮಾಡಿದ ಮಹಾನುಭಾವರು ಅಂತ ಆ ಚವನ, ಸುಕನ್ಯೆ ಮತ್ತು ಈ ಶರ್ಯಾತಿ ರಾಜನ ಮಹಿಮೆಯನ್ನು, ಸೂರ್ಯವಂಶದ ಈ ರಾಜರ ಕಥೆಯನ್ನು ವರ್ಣನೆ ಮಾಡಿದ್ದಾರೆ. ಈ ಶರ್ಯಾತಿಗೆ 3 ಜನ ಗಂಡು ಮಕ್ಕಳು. ಅದು ಉತ್ತಾನ ಬರ್ಹಿ, ಅನರ್ಥ, ಭೂರಿಶಯಣ ಅಂತ. ಅದರಲ್ಲಿ ಈ ಮಧ್ಯದ ಮಗ ಅನರ್ಥ, ಅವನಿಗೆ ಒಬ್ಬ ಮಗ, ಅವನ ಹೆಸರು ರೇವತ ಅಂತ. ಈ ರೇವತ ಏನು ಮಾಡಿದ, ಸಮುದ್ರದ ನಡುವೆ ಒಂದು ನಗರವನ್ನು ನಿರ್ಮಾಣ ಮಾಡಿದ. ಏನು ಆಶ್ಚರ್ಯ, ಸಮುದ್ರದ ಮಧ್ಯದಲ್ಲಿ ಒಂದು ನಗರವನ್ನು ನಿರ್ಮಾಣ ಮಾಡಿದ್ದಾನೆ. ಅದಕ್ಕೆ ಕುಶಸ್ಥಲಿ ಅಂತ ಹೆಸರು. ಈ ರೇವತನಿಗೆ ಕಕುದ್ಮಿ ಅಂತ 100 ಜನ ಗಂಡು ಮಕ್ಕಳು, ಒಬ್ಬಳೇ ಮಗಳು ರೇವತಿ ಅಂತ. ಅವನು ಬೇಕಾದಷ್ಟು ಮ್ಯಾಟ್ರಿಮೋನಿಯಲ್ಗೆ ಜಾತಕ ಕೊಟ್ಟಿದ್ದ, ಗಂಡೇ ಸೆಟ್ ಆಗಲಿಲ್ಲ. ಈ ಮಗಳನ್ನು ಯಾವ ಹುಡುಗನ ಕೊಡಬೇಕು? ಏನು ನೋಡಿದ್ರೂ ಹುಡುಗ ಈ ಹುಡುಗಿಗೆ ಯೋಗ್ಯನಾದ ವರನಾಗಿ ಕಾಣ್ತಾ ಇರಲಿಲ್ಲ. ಕಡೆಗೆ ನಮ್ಮ ಹುಡುಗಿಗೆ ಹುಡುಗ ಹುಟ್ಟಿದಾನೋ ಇಲ್ಲೋ ಕೇಳಲಿಕ್ಕೆ ಸತ್ಯಲೋಕಕ್ಕೆ ಹೋಗ್ಬಿಟ್ಟಂತೆ. ಈ ಕಥೆ ಇಷ್ಟೇ. ಆಗಿನ ಕಾಲದ ರಾಜರು ಈ ಫಾರಿನ್ ಟೂರ್ ಹೋಗ್ತಾರಲ್ಲ, ಹಾಗೆ ಲೋಕಗಳಿಗೆ ಹೋಗ್ತಾರೆ. ಲೋಕಗಳಿಗೆ ಹೋಗಬೇಕಾದ್ರೆ ಅವ್ರ ಯೋಗ್ಯತೆ ಎಷ್ಟು ದೊಡ್ಡದಿರಬೇಡ, ಅವನು ನೇರ ಸತ್ಯಲೋಕಕ್ಕೆ ಮಗಳನ್ನ ಕರ್ಕೊಂಡು ಹೋಗ್ಬಿಟ್ಟ. ಬ್ರಹ್ಮದೇವರನ್ನೇ ಕೇಳಿಬಿಡೋಣ, ನನ್ನ ಮಗಳಿಗೆ ಒಳ್ಳೆ ವರ ಯಾವುದು ಅಂತ. ತದಂತಂ ಮಧ್ಯಮಾನಸ್ಯ ಸ್ವಾಭಿಪ್ರಾಯಂ ನಿವೇದಯತು ತತ್ಸೃಸ್ವ ಭಗವಾನ್ ಬ್ರಹ್ಮ ಪ್ರಹಸ್ಯ ತಮುವಾಚ. ಸತ್ಯಲೋಕಕ್ಕೆ ಹೋದಾಗ ಅಲ್ಲಿ ಏನೋ ಒಂದು ಕಾರ್ಯಕ್ರಮ, ಅಲ್ಲಿ ಏನೋ ಒಂದು ಗಾಯನ ಕಾರ್ಯಕ್ರಮ ನಡೆದಿತ್ತು. ಬ್ರಹ್ಮದೇವರು ಗಾಯನವನ್ನು ಕೇಳ್ತಾ ಇದ್ದರು. ಈತ ಒಂದು ಕ್ಷಣಕಾಲ ಗಾಯನದಲ್ಲಿ ಮೈ ಮರೆತ. ಅಲ್ಲ, ಇಲ್ಲೇ ಉತ್ತಮರು ಸಂಗೀತ ಹೇಳಿದಾಗ ನಮಗೆ ಮೈ ಮರೆಯುತ್ತೆ, ಸತ್ಯಲೋಕದ ಗಾಯನ ಇನ್ನು ಹೇಗಿರಬೇಡ. ಒಂದೇ ಕ್ಷಣ ಒಂದು ಜಂಪ್ ಬಂತು. ಅವನು ಹೊರಗಿದ್ದ, ಬ್ರಹ್ಮದೇವರು ಒಳಗಿಂದ ಬಂದರು, ಅವನನ್ನು ಎಬ್ಬಿಸಿದ್ರು. ಕೇಳ್ತಾ ಇದ್ದಾರೆ, ಅಪ್ಪ ನಿಮ್ಮೂರಿಂದ ನಮ್ಮೂರ ತನಕ ಬರಲಿಕ್ಕೇನು ಕಾರಣ? ಅದಕ್ಕೆ ಅವನಂದ, ನನ್ನ ಮಗಳಿಗೆ ವರ ಹುಡುಕ್ತಾ ಇದ್ದೀನಿ, ಸಿಗ್ತಾ ಇಲ್ಲ. ನನ್ನ ಮಗಳಿಗೆ ಒಳ್ಳೆ ವರ ಯಾರು? ಈಗಿನ ಕಾಲದಲ್ಲಿ ವರ ವಧು ಪ್ರಾಬ್ಲಮ್ ಅಲ್ಲ, ಆಗಿನ ಕಾಲದಲ್ಲೇ ಇತ್ತು ಅಂದಮೇಲೆ ಈಗಿನ ಕಾಲದ್ದೇನು ಕೇಳ್ತೀರಿ? ಬ್ರಹ್ಮದೇವರು ಇವನ ಮಾತನ್ನು ಕೇಳಿ ಪ್ರಹಸ್ಯ ತಮುವಾಚ, ನಕ್ಕು ಬಿಟ್ರಂತೆ ಬ್ರಹ್ಮದೇವರು. ರಾಜ ಕೇಳ್ದ, ರೇವತ ಯಾಕೆ ಮಗಳಿಗೆ ವರ ಕೇಳಿದ್ರೆ ನಿಮಗೆ ನಗು ಬರುತ್ತಾ? ಇಲ್ಲ ಇಲ್ಲ, ನೀನು ಯಾವ ಯಾವ ರಾಜಕುಮಾರನ್ನ ನೋಡಿದೀಯಾ ಹೇಳು, ಅದರೊಳಗೆ ನಿನ್ನ ಮಗಳಿಗೆ ಯಾರು ವರ ನಾ ಹೇಳ್ತೀನಿ. ಅದಕ್ಕೆ ಪಾಪ ಇವನು ಯಾರ್ಯಾರು ಜಾತಕ ತರಿಸಿದ್ದ ಎಲ್ಲ ರಾಜಕುಮಾರರ ಹೆಸರು ಹೇಳಿದ್ರೆ ಬ್ರಹ್ಮದೇವರು ಮತ್ತೂ ನಗ್ಲಿಕ್ಕೆ ಶುರು ಮಾಡಿದ್ರು. ಬ್ರಹ್ಮದೇವರು ಹೇಳ್ತಾರೆ, ತತ್ಪುತ್ರ ಪುತ್ರ ನೃತೃಣಾಂ ಗೋತ್ರಾಣಿ ಚ ನ ಶೃಣ್ಮಹೇ. ನೀ ಕೇಳಿದೆಯಲ್ಲ ಹುಡುಗ, ಅವನಲ್ಲ, ಅವನ ಮಗ ಅಲ್ಲ, ಅವನ ಮೊಮ್ಮಗ ಅಲ್ಲ, ಅವನ ಮರಿಮಗ ಅಲ್ಲ, ಆ ಗೋತ್ರದವರೇ ಇಲ್ಲ. ಯಾಕಂದರೆ ನೀನಿಲ್ಲಿ ಬಂದು ಒಂದು ಮುಹೂರ್ತ ಕಾಲ ಗಾನವನ್ನು ಕೇಳಿದ್ದಕ್ಕೆ ಭೂಮಿಯಲ್ಲಿ 27 ಚತುರ್ಯುಗಗಳು ಮುಗಿದು ಹೋಗ್ಬಿಟ್ಟಿದೆ ಅಂದ. ನೀ ಬಂದು ಎಷ್ಟೊತ್ತಾಯ್ತು ಅಂದರೆ ಅರ್ಧ ಗಂಟೆ ಕಾಲು ಗಂಟೆ ಲೇಟ್ ಅಲ್ಲ ನಿಂದು. ಕೃತತ್ರೇತ ದ್ವಾಪರ ಕಲಿ, ಕೃತತ್ರೇತ ದ್ವಾಪರ ಕಲಿ, ಕೃತತ್ರೇತ, ಈ ಥರ 27 ಮುಗಿದೋಗಿದೆ ಎಂದ. ಆದ್ದರಿಂದ ಆ ಮಕ್ಕಳು ಮೊಮ್ಮಕ್ಕಳು ಆ ಗೋತ್ರವೇ ಅಡ್ರೆಸ್ಗಿಲ್ಲ. ಹಾಗಾದ್ರೆ ಏನು ಮಾಡಲಿ? ಏನು ಮಾಡಬೇಡ, ನೀ ಭೂಲೋಕಕ್ಕೆ ಹೋಗು. ತದ್ಗಚ್ಚ ದೇವ ದೇವಾಂಶೋ ಬಲದೇವೋ ಮಹಾಬಲ ಕನ್ಯಾರತ್ನಮಿದಂ ರಾಜನ್ ನರರತ್ನಾಯ ದೇಹಿ ಭೋ. ಭೂಲೋಕಕ್ಕೆ ಹೋಗು. ಈಗ 27ನೇ ದ್ವಾಪರ ಯುಗ ಆರಂಭ ಆಗಿದೆ. ಆ ದ್ವಾಪರ ಯುಗದಲ್ಲಿ ಭಗವಂತ ತನ್ನ ವಿಶೇಷ ಕೇಶಾತ್ಮನ ಸನ್ನಿಹಿತನಾಗಿ ಸಂಕರ್ಷಣ ಬಲರಾಮನಾಗಿ ಅಲ್ಲಿ ಬಂದಿದ್ದಾನೆ. ಅವನು ನರರತ್ನ, ನಿನ್ನ ಕನ್ಯಾರತ್ನವನ್ನು ಅವನು ಕೊಟ್ಟು ಬಿಡು, ಅವನು ಬಿಟ್ಟರೆ ನಿನ್ನ ಮಗಳಿಗೆ ಸರಿ ಹೋಗೋ ಗಂಡು ಜಗತ್ತಲ್ಲೇ ಇಲ್ಲ ಇಟ್ಟು ಹೇಳಿದಾಗ,
ಹಾಗೆ ಆಗಲಿ. ಭುವೋಬಾರಾವತಾರಾಯ ಭಗವಾನ್ ಭೂತಭಾವನಃ ಅವತೀರ್ಣೋ ನಿಜಾಂಶೇನ ಪುಣ್ಯಶ್ರವಣ ಕೀರ್ತನ. ಯಾರು ತನ್ನ ನಾಮವನ್ನು ಶ್ರವಣ ಮಾಡ್ತಾರೆ, ಯಾರು ತನ್ನ ನಾಮವನ್ನು ಕೀರ್ತನೆ ಮಾಡ್ತಾರೆ, ಮಾಡುವವರನ್ನು, ಹೇಳುವವರನ್ನು, ಕೇಳುವವರನ್ನು ಪವಿತ್ರಗೊಳಿಸುವ ಸರ್ವಕರ್ತನಾದ ಜಗದೊಡೆಯನಾದ ಕೃಷ್ಣ ತಾನು ಭೂಮಿಯಲ್ಲಿ ಅವತಾರ ಮಾಡಿದ್ದಾನೆ. ಆ ಭಗವಂತನ ಮೂಲ ರೂಪದ ಒಂದು ಬಿಳಿ ಕೂದಲೇ ಶೇಷನಲ್ಲಿ ಆವಿಷ್ಟನಾಗಿ ಭೂಭಾರ ಹರಣಕ್ಕಾಗಿ ಭಗವಂತನ ಒಟ್ಟಿಗೆ ಬಲರಾಮನಾಗಿ ಬಂದಿದ್ದಾನೆ ಅಂತಂದಾಗ ಬ್ರಹ್ಮದೇವರು ಈ ರೀತಿ ಆಜ್ಞೆ ಮಾಡಿದಾಗ ರೇವತ ಅವನಿಗೆ ನಮಸ್ಕಾರ ಮಾಡಿ ತನ್ನ ಪಟ್ಟಣಕ್ಕೆ ಬಂದಿದ್ದಾನೆ. ಬಂಧುಗಳೆಲ್ಲ ಯಾರೂ ಇಲ್ಲೇ ಇಲ್ಲ. ಇವನು ಹೈಟ್ನವರೇ ಯಾರಿರಲಿಲ್ಲ, ಎಲ್ಲ ಇಷ್ಟಿಷ್ಟೇ ಉದ್ದ. ಅವನು 7 ತಾಳವೃಕ್ಷಗಳಷ್ಟು ಎತ್ತರ ಇರ್ತಿದ್ನಂತೆ, ಅಷ್ಟು ಎತ್ತರದ ವ್ಯಕ್ತಿ. ಅವನ ಮಗಳು ಅವನ ಹೈಟೆ. ಈಗಿನ ಕಾಲದಲ್ಲಿ ತಂದೆ ತಾಯಿಗಳಿಗಿಂತಲೂ ಅಪ್ಪ ಮಕ್ಕಳು, ಅಪ್ಪನಿಗಿಂತಲೂ ಮಗನೇ ಹೈಟ್ ಜಾಸ್ತಿ. ಆ ಕಾಲದಲ್ಲಿ ರೇವತಿನೂ ಅಷ್ಟೇ ಹೈಟ್ ಇದ್ಲು. 27 ಯುಗಗಳು ಕಳೆದ ಮೇಲೆ ಯುಗಾನುಸಾರಿಯಾಗಿ ಅವರ ಹೈಟ್ಗಳು ಕಡಿಮೆ ಆಗಿತ್ತು. ಎಲ್ಲರನ್ನೂ ಹೀಗೆ ನೋಡ್ತಾ ಬಂದ. ಇವ್ರ ಜೊತೆ ಹೇಗಿರೋದು ನಾಚಿಕೆ ಆಯ್ತು ಅವನಿಗೆ. ಕಡೆಗೆ ಬಂದ, ಸರಿ ಬಲರಾಮನ್ ನೋಡ್ದ, ಅವನದು ಇಷ್ಟೇ ಹೈಟ್ ಇತ್ತು. ಅಂದರೆ ನಾನು ತೋರಿಸೋ ಹೈಟ್ ಅಲ್ಲ, ಅವಳಿಗೆ ಕಂಪೇರ್ ಮಾಡಿದ್ರೆ ಅಟ್ಟೆ. ಹುಡುಗಿ ನೋಡಿದ್ರೆ ಹೀಗೆ, ಹುಡುಗ ನೋಡಿದ್ರೆ ಹೀಗೆ. ಅಂತರ್ಪಟ ಹಿಡಿದ್ರಂತೆ. ಹುಡುಗಿನ ಕರ್ಕೊಂಡು ಬಂದು ನಿಂದ್ರೇನದು ಒಳ್ಳೆ ಅಟ್ಟೆತ್ರ ಹುಡುಗಿ ಬರ್ತಾ ಇದ್ದಾಳೆ, ಇವನಿಷ್ಟೇ ಎತ್ತರ. ನೋಡ್ದೆ ಯಾಕೋ ಈ ಹುಡುಗಿ ಹೈಟ್ ಸರಿ ಹೋಗಲಿಲ್ವೇ ಅಂತ ತನ್ನ ಹಲ ಇದಾಯಿತು, ಮುಸಲ. ಅದು ಹಲ ಅಂದರೆ ಇದು ನೇಗ್ಲು. ಅದನ್ನು ಹೀಗಾಗಿ ಎಳೆದ್ನಂತ್ರಿ. ಅದೇನು ಆಪ್ರೇಷನ್ನೋ ಏನು ಕಥೆಯೋ, ಬಲರಾಮಂಗೆ ಎಷ್ಟು ಬೇಕೋ ಅಷ್ಟು ಹೈಟ್ಗೆ ಆಗಿ ಹೋಗ್ಬಿಟ್ಲಂತ. ಈ ಥರ ಫ್ರ್ಯಾಕ್ಷನ್ ಆಫ್ ಸೆಕೆಂಡಲ್ಲಿ ಆಪ್ರೇಷನ್ ಮಾಡಿದ ದಾಖಲೆ ಅಲ್ಲೇ ಮಾತ್ರ. ಅದಕ್ಕೆ ಬ್ರಹ್ಮದೇವರು ಅವನಿಗೆ ಕೊಡಿ ಅಂಥೇಳಿ ಅಲ್ಲಿ ಆಜ್ಞೆ ಮಾಡಿದ್ದಾರೆ. ಸುತಾಂ ದತ್ವಾ ನವದ್ಯಾಂಗೀಂ ಬಲರಾಮ ಬಲಶಾಲಿನೇ ಬದರ್ಯಾಕ್ಯಂ ಯಯೌರಾಜ ತಪ್ತುಂ ನಾರಾಯಣಾಶ್ರಮಂ. ಮಗಳನ್ನು ಕೊಟ್ಟು ಮದುವೆ ಮಾಡಿದಂತಹ ಈ ರೇವತ ರಾಜ ತನಗೆ ಸಮಾನಿಕರು ಯಾರೂ ಇಲ್ಲ, ಆದ ಕಾರಣ ಇನ್ನು ನಾನಿಲ್ಲಿರಬಾರದು ಅಂಥೇಳಿ ಬದರಿಕಾಶ್ರಮಕ್ಕೆ ಹೋಗಿ ಭಗವಂತನ ಆರಾಧನೆ ಮಾಡಿದ ಅಂತ ಹೇಳ್ತಾ ಇದ್ದಾರೆ. ಇಷ್ಟಾದ ಮೇಲೆ ಮನುವಿಗೆ 9ನೇ ಮಗ ಒಬ್ಬಿದ್ದ. ಅವನಿಗೆ 10 ಜನ ಮಕ್ಕಳಲ್ಲಿ 9ನೇವನು ನಾಭಾಗ ಅಂತ. ನಾಭಾಗೋನ್ಯಸ್ತಃ ಪ್ರಾಜ್ಞೋ ಯಂ ಮತ್ವಾ ಭ್ರಾತರ ಕವಿಂ ಯವಿಷ್ಟಂ ವ್ಯಭಜಿದ್ದಾಯಂ ಬ್ರಹ್ಮಚಾರಿಣ ಮಾಹಸಃ. ಈ ನಾಭಾಗನ್ನು ಅವರಪ್ಪ ಪಾಠಕ್ಕೆ ಹೋಗುವಂಥ ಆಚಾರ ಮನೆಯಲ್ಲಿ ಬಿಟ್ಟಿದ್ದರು. ಅವನು ತುಂಬ ವರ್ಷ ಆಚಾರ್ಯರ ಸೇವೆ ಮಾಡಿಕೊಂಡು ಬ್ರಹ್ಮಜ್ಞಾನವನ್ನು ಪಡೆದು ಬಹಳ ವರ್ಷಗಳಾದ ಮೇಲೆ ಮನೆಗೆ ಬಂದ. ಬರೋಷ್ಟೊತ್ತಿಗೆ ಬೇರೆ ತಮ್ಮಂದರು ಅಣ್ಣಂದರು ಎಲ್ಲ ಅವರವ್ರ ಪಾಲಿನ ಆಸ್ತಿ ತಗೊಂಡು ಈ ಮಗನಿಗೇನೂ ಉಳಿಸಿರಲಿಲ್ಲ. ಬಂದವನು ಅಣ್ಣಂದ್ರನ್ನ ಕೇಳ್ದ, ನನ್ನ ಶೇರ್ ಎಲ್ಲಿದೆ ಅಂತ. ನಂದು ಆಸ್ತಿ ಕೇಳ್ದ. ಅವರೆಲ್ಲ ಹೇಳಿದ್ರು, ನಿಂಗೆ ಆಸ್ತಿ ಅಂತ ಯಾವುದೂ ಇಲ್ಲ, ನಮ್ಮಪ್ಪನ್ನೇ ನಿನಗೆ ಆಸ್ತಿ ಥರ ಬಿಟ್ಟಿದ್ದೀವಿ ಅಂತಂದು. ಆಯಿತು ಅಂದ. ಅಪ್ಪನಿಗೆ ನಮಸ್ಕಾರ ಮಾಡ್ದ. ಅಪ್ಪಂಗಂದ, ನನ್ನಣ್ಣಂದ್ರೆಲ್ಲ ಆಸ್ತಿ ಹಂಚಿಕೊಂಡು ನಿನ್ನನ್ನೇ ನನಗೆ ಆಸ್ತಿ ಅಂತ ಕೊಟ್ಟಿದ್ದಾರೆ, ನಾನೇನು ಮಾಡಲಿ? ಅಪ್ಪ ಅಂದ, ಒಂದು ಕೆಲಸ ಮಾಡು, ಇಲ್ಲಿ ಆಂಗೀರಸರು ಅಂತ ಅವರು ಹೋಮ ಮಾಡ್ತಾ ಇದ್ದಾರೆ, ನೀನು ಎಲ್ಲವನ್ನೂ ತಿಳಿದಿದ್ದೀಯಾ, ನೀನು ಅಲ್ಲಿ ಹೋಗಿ ಕೂತ್ಕೋ. ಅನೇಕ ದಿನಗಳು ಮಾಡುವ ಯಜ್ಞ ಅದು. ಹೋಮ ಮಾಡುವ ಸಂದರ್ಭದಲ್ಲಿ ಅವರಿಗೆ 6ನೇ ದಿನ ಹೇಳಬೇಕಾದ ಮಂತ್ರ ಮರ್ತೋಗುತ್ತೆ ಅಂತ ಇವ್ನು ಕೂತ್ ಕಡೆನೇ ಹೇಳ್ತಾನೆ. ಇವನಿನ್ನೆಂಥ ರಾಜ, ಇನ್ನೂ ಅಲ್ಲಿ ಹೋಮವೇ ಶುರುವಾಗಿಲ್ಲ, ಕೂತ್ ಕಡೆ ಮಗನಿಗೆ ಹೇಳ್ತಾ ಇದ್ದಾನೆ, ಇಂಥ ಕಡೆ ಹೋಮ ಆಗುತ್ತೆ, ನೀ ಅಲ್ಲಿ ಹೋಗು, ನಿನಗೆಲ್ಲ ಬರುತ್ತೆ, ನನಗೆ ಗೊತ್ತಿದೆ. ಅಲ್ಲಿ ಹೋಮ ಮಾಡಿಸುವವರಿಗೆ 6ನೇ ದಿನ ಹೇಳಲೇಬೇಕಾದ ವೈಶ್ವದೇವಕ್ಕೆ ಸಂಬಂಧಪಟ್ಟ 2 ಸೂಕ್ತಗಳು ಮರ್ತೋಗುತ್ತೆ, ಅವ್ರಿಗೆ ಬರಲ್ಲ, ಅಲ್ಲ ನೆನಪಿಗೆ ಬರಲ್ಲ. ನೀನಲ್ಲಿ ಹೋಗು, ಆ ಕಾಲಕ್ಕೆ ಆ ಮಂತ್ರವನ್ನು ನೀನು ಹೇಳು, ನಿನ್ನಿಂದಾಗಿ ಆ ಹೋಮ ಹವನ ಸತ್ರ ಪೂರ್ಣ ಆಗತ್ತೆ. ಮೆಚ್ಚಿ ಅವರು ನಿನಗೆ ಆ ಹೋಮದಲ್ಲಿ ಮಿಕ್ಕ ಎಲ್ಲ ಪದಾರ್ಥಗಳನ್ನು ಕೊಡ್ತಾರೆ. ನಮ್ಗೆ ಈ ಕತೆ ತುಂಬ ಆಶ್ಚರ್ಯ. ಏನು ಗೊತ್ತಾ, ನೀವು ಯಾವುದೇ ಹೋಮಕ್ಕೆ ಹೋದರೂ ಏನೋ ಅಲ್ಲಿ ಉಳಿದದ್ದು ಕೊಟ್ಟರೆ ಒಂದಿನದ ಊಟಕ್ಕಾಗ್ಬೋದೇ ವಿನ, ಇವನು ಹೇಳ್ತಾನೆ ಜನ್ಮ ಜನ್ಮಾಂತರಕ್ಕೆ ಬೇಕಾಗುವಷ್ಟು ಆಸ್ತಿ ಆಗತ್ತೆ ಹೋಗು ಅಂತ. ಇನ್ನು ಹೋಮ ಮಾಡಿಸಿದವ್ರು ಏನಿರಬೇಡ,
ಅಲ್ಲಿಗೆ ತಂದೆ ಪಾತ್ರೆ ಪಡಗ ಇನ್ನು ಹೇಗಿರಬೇಡ, ಗೋವಿಂದ. ನಮಗೆ ಅರ್ಥ ಮಾಡ್ಕೊಳ್ಳಿಕ್ಕೂ ಸಾಧ್ಯ ಇಲ್ಲ. ಇವನು ಹಾಗೇ ಆಗಲಿ ಅಂತಾನೆ. ಅಲ್ಲಿ ಹೋದಾಗ ಷಷ್ಟಂ ಉಪೇತ್ಯಾಹ ಕವೇ ಮುಖ್ಯಂತಿ ಕರ್ಮಣಿ ತಾಂ ಸ್ವಂ ಸಂಶಯ ಸೂಕ್ತೇ ದ್ವೇ ವೈಶ್ವದೇವೇ ಮಹಾತ್ಮನೇ. ನೀನು ಹೋಗಿ ಆ ವೈಶ್ವದೇವಕ್ಕೆ ಸಂಬಂಧಪಟ್ಟ 6ನೇ ದಿನ ಹೇಳುವಂಥ ಸೂಕ್ತವನ್ನು ಹೇಳು, ಅವರು ನಿನಗೆ ಬೇಕಾದ ಸಂಪತ್ತನ್ನು ಕೊಡ್ತಾರೆ ಅಂತ. ಹಾಗೆ ಆಗಲಿ ಅಂತ ಅಂದ. ಹೋಮ ಶುರುವಾಯಿತು. 1 ದಿನ 2 ದಿನ 3 4 5 6ನೇ ದಿನ ಬಂತು. ಆಚಾರ ಕೂತರು ಹೋಮ ಮಾಡಿಸ್ಲಿಕ್ಕೆ, ಮಂತ್ರವೇ ನೆನಪು ಬರ್ತಾ ಇಲ್ಲ, ಗೊಂದಲ. ಆಗ ಈ ನಾಭಾಗ ಅನ್ನುವವ 9ನೇ ವೈವಸ್ವತ ಮನುವಿನ 9ನೆಯ ಮಗ, ಅವನು ತಾನು ಎದ್ದು ನಿಂತು ಆ ಮಂತ್ರವನ್ನು ಹೇಳಿದ್ದಾನೆ. ಅಲ್ಲಿ ಆಚಾರ್ಗೆಲ್ಲ ಸಂತೋಷ. ನೋಡಿ ಇಲ್ಲಿ ಏನು ಕತೆ ಅಂದರೆ, ಋಷಿಗಳು ಬ್ರಾಹ್ಮಣರು ಮಂತ್ರ ಮರೆತಾಗ ಕ್ಷತ್ರಿಯರು ನೆನಪಿಸಿಕೊಟ್ಟಿದ್ದಾರೆ. ಆ ಕ್ಷತ್ರಿಯ ಆ ಮಂತ್ರವನ್ನು ಉಚ್ಚಾರಣೆ ಮಾಡಿದ್ದಾನೆ. ಆಗ ಅವರಿಗೆಲ್ಲ ಸಂತೋಷ ಆಯಿತು. ಅವರು ಹೋಮ ಮಾಡಿ ಸ್ವರ್ಗಕ್ಕೆ ಹೋಗುವ ಸಮಯದಲ್ಲಿ ಅಲ್ಲಿ ಉಳಿದ ಎಲ್ಲ ಪದಾರ್ಥವನ್ನು ಅವನು ಕೊಟ್ಟರು. ಏನು ಪದಾರ್ಥ? ಆಗಿನ ಕಾಲದಲ್ಲಿ ಪುಣ್ಯಾಹವಾಚನೆ ಅಂದರೆ ತಾಮ್ರದ ಪಂಚತ್ರ ಇಡ್ತಿರಲಿಲ್ಲ, ಸ್ವರ್ಣ ಕಲಶ, ಬಂಗಾರದ ಮಯ. ಹೋಮ ಅಂದರೆ ಎಲ್ಲ ಬಂಗಾರ 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 ಬಂಗಾರ. ಮುತ್ತು ರತ್ನ, ಹವಳ, ಪಚ್ಚೆ, ಗೋಮೇಧಿಕ, ಪುಷ್ಯರಾಗ, ಈ ಸಿಲ್ವರು, ಸ್ಟೀಲು, ಪ್ಲಾಸ್ಟಿಕ್ಕು ಇವೆಲ್ಲ ನಮ್ಮ ಹಣೆ ಬರ. ನಾನು ಒಂದು ಸತಿ ಒಬ್ಬರು ಮನೆಗೆ ಹೋದಾಗ ಹೋಮಕ್ಕೆ ಅಗ್ನಿ ತೊಗೊಂಡು ಬಂದಿದ್ದು ಪ್ಲಾಸ್ಟಿಕ್ ಪ್ಲೇಟಲ್ಲಿ ತರ್ತಾರೆ. ಅದು ಸುಡತ್ತೆ ಅನ್ನೋ ಜ್ಞಾನವೂ ಇಲ್ಲ. ಹೀಗೆಲ್ಲ ಅವ್ಯವಸ್ಥೆ. ಯಾಕೆ ಮನೇಲಿರೋದೆಲ್ಲ ಬರೀ ಅವೇ. ಆದರೆ ಆಗಿನ ಕಾಲದಲ್ಲಿ ಹಾಗಿತ್ತು. ಅವನು ಎಲ್ಲ ಕೊಟ್ರಲ್ಲ, ಅಪ್ಪ ಹೇಳಿದ ಹಾಗೆ ನನಗೂ ಸಿಕ್ತು ಅಂಥೇಳಿ ಅದೆಲ್ಲ ಗಂಟು ಕಟ್ಕೊಳ್ತಾ ಇದ್ದ. ಅಷ್ಟೊತ್ತಿಗೊಬ್ಬ ಬಂದ್ಬಿಟ್ಟ, ಕಪ್ಪನೆಯ ವ್ಯಕ್ತಿ ಬಂದು ಹೇಳ್ತಾನೆ, ಇದೆಲ್ಲ ಗಂಟು ಹಾಕ್ಕೊಂಡು ಎಲ್ಲಿ ಹೋಗ್ತಾ ಇದ್ದೀಯಾ? ಇದೆಲ್ಲ ನಂದು ಅಂದ. ಅವನಿಗೆ ಆಶ್ಚರ್ಯ ಆಯ್ತಿಲ್ಲ, ನಮ್ಮಪ್ಪ ಹೇಳಿ ಕಳಿಸಿದ್ನಲ್ಲ ನಂದು, ನಿಂಗೆ ಕೊಡ್ತಾರೆ ತೊಗೊಂಡು ಬಾ ಅಂತ. ನಾನು ಗಂಟು ಹಾಕ್ತಿದ್ರಿ, ಈ ಗಂಟೆಲ್ಲ ನಂದು ಅಂತೀಯಲ್ಲ, ಹೋಗಿ ನಿಮ್ಮಪ್ಪನ್ನೇ ಕೇಳು ಮತ್ತೆ ಅಂತ ಆ ಕಪ್ಪನೆಯ ವ್ಯಕ್ತಿ ಹೇಳ್ದ. ಇವನು ಓಡ್ತಾ ಅಪ್ಪನ ಹತ್ರ ಬಂದು ಹೇಳ್ದ. ನೀ ಹೇಳಿದಾಗ ಮಂತ್ರ ಹೇಳಿದೆ, ಎಲ್ಲ ಕೊಟ್ಟರು, ಇನ್ಯಾರೋ ಬಂದು ನಮಗೆ ಸೇರಬೇಕು ಅಂತ ಇದ್ದಾರೆ, ಏನು ಮಾಡಲಿ ಅಂದಾಗ ಅವರ ತಂದೆ ಕಣ್ಣು ಮುಚ್ಚಿ ಹೀಗೆ ನೋಡ್ದ. ಯಾರು ಬಂದಿದ್ದಾರೆ ಗೊತ್ತಾಯಿತು. ಕೈ ಮುಗಿದ, ಕೆನ್ನೆ ತಟ್ಕೊಂಡ, ಮಗನಿಗಂದ, ಓಡೋಗಿ ಅವ್ರಿಗೆ ನಮಸ್ಕಾರ ಮಾಡು, ಅವರು ಸಾಮಾನ್ಯರಲ್ಲ, ರುದ್ರದೇವರು. ಹೋಮದಲ್ಲಿ ಮಿಕ್ಕಿದ್ದೆಲ್ಲ ರುದ್ರದೇವರಿಗೆ ಸೇರಬೇಕು. ಅಲ್ಲ, ಇದು ಮೊದಲೇ ಗೊತ್ತಿರಲಿಲ್ವ ಅವರಿಗೆ? ಯಾಕೆ ಮತ್ತು ಮಗನಿಗೆ 2 ಸತಿ ಓಡಾಡಿಸೋ ಕಾರ್ಯಕ್ರಮ? ಯಾಕಂದರೆ ಅವರಿಗೆ ರುದ್ರದೇವರಿಗೆ ಸೇರಿದ್ದು ಅಂತ ಅಷ್ಟೇ ಗೊತ್ತಿದ್ದಲ್ಲ, ಅದು ರುದ್ರದೇವರಿಗೆ ಸೇರಿದ್ದು, ನೀ ಹೋಗಬೇಡ ಅಂತ ಮಗನಿಗೆ ಹೇಳಲಿಲ್ಲ. ಯಾಕೆ ಹೇಳಲಿಲ್ಲ ಅಂದರೆ ರುದ್ರದೇವರ ಅನುಗ್ರಹ ಮಗನಿಗಾಗಲಿ ಅಂತ ಕಳಿಸಿದ್ದು. ಅಲ್ಲಿ ಉಳಿದಂಥ ಚಿಲ್ಲರೆ ಪಲ್ರೆ ತಗೊಂಡು ಬಾ ಅಂತ ಕಳಿಸಿದ್ದಲ್ಲ, ಮುಖ್ಯವಾಗಿ ರುದ್ರದೇವರ ಅನುಗ್ರಹ ಆಗಬೇಕು. ಎಂಥ ಅನುಗ್ರಹ ಆಯಿತು! ಆ ನಾಭಾಗ ಅಪ್ಪನ ಮಾತು ಕೇಳಿ ಓಡಿ ಬಂದು ಆ ಕಪ್ಪನೆಯ ವ್ಯಕ್ತಿ ಕಾಲು ಹಿಡಿದು ತಲೆ ಇಟ್ಟು ಉದ್ದಕ್ಕೆ ನಮಸ್ಕಾರ ಮಾಡಿ, ಶಂಭವೇ ನಮಃ, ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಿಪುರಾಂತಕಾಯ ತ್ರಿಕಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಮಹಾದೇವಾಯ ನಮಃ. ಒಳ್ಳೆ ಸೋಮಾರ. ರುದ್ರದೇವರನ್ನು ನೋಡ್ದ, ಸಾಷ್ಟಾಂಗ ನಮಸ್ಕಾರ ಮಾಡ್ದ. ಅವ್ರಿಗಿಷ್ಟ ಆನಂದ ಆಗೋಯ್ತಂತೆ. ಅವರಂದ್ರಂತೆ, ನಾನು ನಿನಗೆ ಅನುಗ್ರಹ ಮಾಡ್ತೀನಿ. ಯಾಕೆ ಗೊತ್ತಾ? ನೀನು ನನ್ನ ಸ್ತೋತ್ರ ಮಾಡಿದ್ದಕ್ಕಲ್ಲ, ನಿಮ್ಮಪ್ಪ ಎಂಥ ಸತ್ಯವಂತ, ನೀನೆಂಥ ಸತ್ಯವಂತ. ನಿನ್ನ ಸತ್ಯವಂತಿಕೆ ಎಲ್ಲಿ ಅಂದರೆ, ನಿಮ್ಮಪ್ಪನ ಹತ್ರ ನೀ ಹೋಗಿ ಹೇಳಿದೆ, ಅಪ್ಪ ಇನ್ಯಾರೋ ಬಂದಿದ್ದಾರೆ ಅಂದಾಗ ನಿಮ್ಮಪ್ಪ ಅಂದರು ಅದು ರುದ್ರದೇವರಿಗೆ ಸೇರಿದ್ದು ಅಂತ. ಅಂತಕ್ಷಣ ನೀನು ಇಲ್ಲಿ ತನಕ ಬರಬೇಕಾದ್ದೇ ಇರಲಿಲ್ಲ. ಅಯ್ಯೋ ನಮ್ದೆಲ್ಲ ಬಿಡು, ಹಾಳಾಗೋಲಿ, ಇನ್ಯಾವನ್ನ ತೊಗೊಂಡು ನಮಗೇನ ಅಂತ ಅಲ್ಲೇ ಇರ್ಬೋದಿತ್ತು. ನೀ ಆ ಸತ್ಯವನ್ನು ಹೇಳಲಿಕ್ಕೆ ಇಲ್ಲಿವರೆಗೂ ಬಂದಿಯಲ್ಲ. ನಾವೆಲ್ಲ ನಮ್ಮದು ಅಂತಾದರೆ ಅದ್ರ ಜೊತೆಗೆ ಹೋರಾಟ ಹಾರಾಟ. ನಮ್ದಲ್ಲ ಅಂತಾದರೆ ಅಯ್ಯೋ ನಮ್ದೆಲ್ಲ ಹಾಳಾಗೋಲಿ ಬಿಡ್ರಿ, ನಮ್ದಾದರೂ ಹೋಗ್ಬೇಕು ನೋಡಿ. ನಮ್ದು ಅಲ್ದಿದ ಮೇಲೆ ಎಲ್ಲಾದರೂ ಹಾಳಾಗೋಲಿ. ಈ ದುರ್ಬುದ್ಧಿಯ ಜನ ನಾವು. ಆದರೆ ಅವನದು ಎಂಥ ಸದ್ಬುದ್ಧಿ, ತನ್ನದು ಅಲ್ಲ ಅಂತ ಹೇಳಲಿಕ್ಕೆ ಇಟ್ಟು ದೂರ ಬಂದಿದ್ದ.
ಅದನ್ನು ನೋಡಿ ರುದ್ರದೇವರಿಗೆ ಅನುಗ್ರಹ ಆಯ್ತಂತೆ. ಅವರಂತಾರೆ, ಅಪ್ಪ ತಗೊಂಡೋಗು, ನಂದಿದು, ನಿನಗೆ ಅನುಗ್ರಹ ಮಾಡಿ ಕೊಡ್ತೇನೆ ತಗೋ, ಜೊತೆಗೆ ನಿಂಗೆ ಇನ್ನೊಂದು ಅನುಗ್ರಹ ಮಾಡ್ತೀನಿ ಅಂದರು. ಅದು ವಿಶೇಷ ಅನುಗ್ರಹ. ಈ ಅನುಗ್ರಹಕ್ಕಾಗಿಯೇ ಅವರಪ್ಪ ಅಲ್ಲಿ ಕಳಿಸಿದ್ದು. ಅವರಂತಾರೆ, ನಾಭಾಗಸ್ತಂ ಪ್ರಣಯಾಮ್ಯಾಹ ತವೇಶ ಕಿಲ ವಸ್ತುಗಂ ಇತ್ಯಾಹ ಮೇ ಪಿತಾ ಬ್ರಹ್ಮನ್ ಶಿರಸಾ ತ್ವಾಂ ಪ್ರಸಾದಯೇ. ನಮ್ಮಪ್ಪ ಹೇಳಿದ್ದಾರೆ, ಇದೆಲ್ಲ ನಿಮ್ಮದೇ ಅಂತೆ, ನಂದು ತಪ್ಪಾಯಿತು, ಗಂಟು ಹಾಕಿದ್ದೇ ತಪ್ಪಾಯಿತು, ಎಲ್ಲ ಹೋಮ ಹವನದಲ್ಲಿ ಉಳಿದದ್ದು ರುದ್ರದೇವರಿಗೆ ಸೇರಿದ್ದು. ನಾವು ಈ ಅನ್ವಾದಾನ ಅಂತ ಪ್ರತಿ ಹೋಮ ಮಾಡಬೇಕಾದ್ರೆ ಹೋಮದಲ್ಲಿ ಯಾವ್ಯಾವ ದೇವತೆಗಳನ್ನು ಕುರಿತು ಏನೇನು ಹೋಮಿಸ್ತೀನಿ, ಏನೇನು ದ್ರವ್ಯ, ಎಷ್ಟು ಸಂಖ್ಯೆ ಅಂತ ಹೇಳಲಿಕ್ಕೆ 2 ಸಮಿತಿ ಇಟ್ಕೊಂಡು ಹೇಳ್ತೀವಿ. ಆಮೇಲೆ ಇದ್ಮಾದಾನ ಅಂತ ಮಾಡ್ತೀವಿ. ಆ ಇದ್ಮಾದಾನ ಮಾಡುವ ಸಂದರ್ಭದಲ್ಲಿ ಒಂದು ದರ್ಬೆಯನ್ನು ಕಟ್ಟಿರುತ್ತೆ, ಅದು ಗಂಟಿನಲ್ಲಿ ರುದ್ರದೇವರು ಇರ್ತಾರೆ. ಎಲ್ಲ ಹೇಳಿದ್ದೆಲ್ಲ ಮುಗಿದ ಮೇಲೆ ಇನ್ಯಾವ ಆಹುತಿಯೂ ಇಲ್ಲ, ಇನ್ನು ಉಳಿದದ್ದೊಂದೇ ಪ್ರಾಯಶ್ಚಿತ್ತ ಪೂರ್ಣಾಹುತಿ. ಪ್ರಧಾನ ಆಹುತಿಗಳೆಲ್ಲ ಮುಗಿದ ಮೇಲೆ ಆ ದರ್ಬೆಯನ್ನು ತೆಗೆದು ತುಪ್ಪದಲ್ಲಿ ಅದ್ದಿ ನೀರಿನಿಂದ ಪ್ರೋಕ್ಷಣೆ ಮಾಡಿ ರುದ್ರದೇವರಿಗೆ ಅರ್ಪಣೆ ಮಾಡಬೇಕು. ಇದು ಕ್ರಮ. ಹಾಗೆ ಅರ್ಪಣೆ ಮಾಡೋದು ಏನು ಅರ್ಥ ಅಂದರೆ, ಈ ಏನು ಉಳಿದಿದೆ ಎಲ್ಲ ಸಾಮಗ್ರಿಗಳು ರುದ್ರಾಂತರ್ಯಾಮಿಯಾದ ಹೇ ಸಂಕರ್ಷಣ, ಇದು ನಿಂದು ಅಂತ ಹೇಳುವ ಅಭಿಪ್ರಾಯ. ರುದ್ರದೇವರು ಇದನ್ನೆಲ್ಲ ನೋಡಿ ಸಂತೋಷಪಟ್ಟು ಅವನಿಗೆ ಅನುಗ್ರಹ ಮಾಡ್ತಾ ಹೇಳ್ತಾರೆ, ಯತ್ತೇ ಪಿತಾ ಅವಧರ್ಮಂ ತ್ವಂಚ ಸತ್ಯಂ ಪ್ರಭಾಷಸೆ. ನಿಮ್ಮಪ್ಪ ನಿನಗೆ ಧರ್ಮ ಬೋಧನೆ ಮಾಡಿದ್ದಾನೆ, ನೀನೇ ಮಂತ್ರ ಹೇಳಿದ್ದಲ್ಲೇನ. ಅವ್ರು ಯಾರು ನಂದಂತಾರೆ, ಅವ್ರನ್ನ ತಳ್ಳಿಬಿಟ್ಟು ಎತ್ಕೊಂಡು ಬಾ ಅಂತ ನಿಮ್ಮಪ್ಪ ನಿಂಗೆ ಹೇಳಿಲ್ಲ. ನಿಮ್ಮಪ್ಪ ನಿನಗೆ ಧರ್ಮವನ್ನೇ ಹೇಳಿದ್ದಾನೆ, ನೀನು ಒಳ್ಳೆ ಸತ್ಯ ಮಾತಾಡ್ತೀಯ. ಇಂಥ ಅಪ್ಪ ಮಕ್ಕಳ ಜೋಡಿಯನ್ನು ನಾನು ನೋಡಲೇ ಇಲ್ಲ. ಎಂಥ ಒಳ್ಳೆಯ ಮಗ, ನಿನಗದಕ್ಕೆ ನಾ ಏನು ಕೊಡ್ತೀನಿ ಅಂದರೆ, ದದಾಮಿತೆ ಮಂತ್ರ ದೃಶೋಜ್ಞಾನಂ ಬ್ರಹ್ಮ ಸನಾತನಂ. ಅವರು ಹೇಳ್ತಾರೆ, ನೀನು ಅಧ್ಯಯನ ಇಲ್ಲದೆ ಓದ್ದೆ ಎಲ್ಲ ವೇದ ಮಂತ್ರಗಳು ನಿನ್ನ ತಲೆಯಲ್ಲಿ ಬರಲಿ, ಅದರ ಅರ್ಥವೂ ಬರಲಿ, ನಾನು ಅನುಗ್ರಹ ಮಾಡಿದ್ದೇನೆ ಅಂತ. ಓದೋದೇ ಬೇಡ, ನಿನ್ನ ಮನಸ್ಸಿನಲ್ಲಿ ನಿನಗೆ ಎಲ್ಲ ವೇದಗಳು ಹೊಳೆಯಲ್ಲಿ ಫ್ಲ್ಯಾಶ್ ಆಗಲಿ. ಅದು ಯಾಕೆ ಸಾಧ್ಯ ಗೊತ್ತಾ? ಮನಸ್ಸಿಗೆ ಅಭಿಮಾನಿಗಳೇ ಯಾರು? ರುದ್ರದೇವರು. ಅದಕ್ಕಂತಾರೆ, ನಿನ್ನ ಮನಸ್ಸಿನಲ್ಲಿ ನಾನು ಕೂತು ತೈಲ ಧಾರೆಯಂತೆ ಮನಸ್ಸು ಕೊಡೋ ಹರಿಯಲ್ಲಿ ಶಂಭು. ಮಂತ್ರಗಳಿಗೆ ಯಥಾರ್ಥವಾದ ಅರ್ಥ ಬರಬೇಕು, ಮಂತ್ರಗಳ ನೆನಪು ಬರಬೇಕು, ಹಾಗೆ ನಾ ಮಾಡ್ತೇನೆ. ಈ ಕಥೆಯಲ್ಲಿ ನಮಗೇನು ಸಂದೇಶ ಅಂದರೆ, ನಿತ್ಯದಲ್ಲಿ ದೇವರ ಪೂಜೆ ಕೂಡುವಾಗ ನಾವು ಪೂಜೆ ಅಂದರೆ ಏನು ಗೊತ್ತಾ? ಪೂಜೆ ಒಳಗೆ ಒಂದು ಕಾಮನ್ ವರ್ಡ್ ಇದೆ. ಯಾವುದು ಗೊತ್ತಾ? ಸ್ನಾನಂ ಸಮರ್ಪಯಾಮಿ, ವಸ್ತ್ರಂ ಸಮರ್ಪಯಾಮಿ, ಗಂಧಂ ಸಮರ್ಪಯಾಮಿ, ನೈವೇದ್ಯಂ ಸಮರ್ಪಯಾಮಿ, ನಮಸ್ಕಾರಂ, ಎಲ್ಲ ಸಮರ್ಪಣೆ ಇದೆಯಲ್ಲ. ಅಂದರೆ ಸಕಲವನ್ನು ದೇವರಿಗೆ ಅರ್ಪಣೆ ಮಾಡುವ ಸಂದರ್ಭವೇ ಪೂಜೆ. ದೇವರಿಗೆ ಅರ್ಪಣೆ ಮಾಡುವ ಸಂದರ್ಭದಲ್ಲಿ ರುದ್ರದೇವರನ್ನು ಮರಿಬೇಡಿ. ರುದ್ರದೇವರನ್ನು ನೆನಪು ಮೊದಲೇ ಮಾಡ್ಕೊಳ್ಬೇಕಂತ. ಭುವೇ ನಮಃ ಇತಿ ಸುವರ್ಣ ಪಾತ್ರಂ ವಿಚಿಂತ್ಯ. ಪೂಜೆ ಮಾಡುವಾಗ ದೇವರಿಗೆ ಹಿಂದಿನ ದಿನ ಹಾಕಿದ ಹೂ ತೆಗಿತಿರಲ್ಲ, ಆ ಹೂವನ್ನು ನೀವು ಕಣ್ಗೊತ್ಕೊಳ್ಳೋ ಹಾಗಿಲ್ಲ. ದೇವರ ಬಳಿ ರುದ್ರದೇವರು ತಲೆಯಲ್ಲಿ ಬಂಗಾರದ ತಟ್ಟೆ ಹಿಡ್ಕೊಂಡು ಕಾಯ್ತಾ ಇರ್ತಾರಂತೆ. ಸಾಲಿಗ್ರಾಮಕ್ಕೆ ಅರ್ಪಣೆ ಮಾಡಿದ ಹೂವು ನನ್ನ ತಲೆ ಮೇಲೆ ಇಡ್ತಾನ ನೋಡೋಣ ಅಂತ. ನೀವು ಮಾನಸಿಕವಾಗಿ ಮನೋಮಯದ ಮಹಾದೇವರನ್ನು ಚಿಂತನೆ ಮಾಡಿ, ಅವರು ತಲೆಯಲ್ಲಿ ಬಂಗಾರದ ತಟ್ಟೆ ಇಟ್ಕೊಂಡಿದ್ದಾರೆ ಅಂತ ಚಿಂತನೆ ಮಾಡಿ, ಆ ಎಲ್ಲ ನಿರ್ಮಾಲ್ಯ ತೆಗೆದು ಅಲ್ಲಿಟ್ಟು ಭಜೆ ರುದ್ರದೇವಂ ಅಂತ ಅವರ ಕೈ ಮುಗಿದುಬಿಟ್ರೆ ಅವರಂತಾರೆ, ನೀನು ಶುರು ಮಾಡು ಪೂಜೆ. ಈಗ ನಿನ್ನ ತಲೆಯಲ್ಲಿ ನಿಂತು, ನಿನ್ನ ಮನಸ್ಸಿನಲ್ಲಿ ನಿಂತು ಹೇಳಬೇಕಾದ ಮಂತ್ರಗಳನ್ನೆಲ್ಲ ಹೇಳಿಸಿ, ಆ ಮಂತ್ರ ಪ್ರತಿಪಾದ್ಯನಾದ ಸರ್ವೋತ್ತಮ ಜೀವೋತ್ತಮರ ನೆನಪನ್ನು ಕೊಟ್ಟು ನಿನಗೆ ನಾವು ರುದ್ರದೇವರನ್ನೇ ಮರೆತರೆ ನಮಗೆ ತಲೆನೇ ಹೋಗುತ್ತೆ ಅನ್ಲಿಕ್ಕೆ ದಕ್ಷನ ಕತೆ ನೀವೆಲ್ಲ ಕೇಳಿದ್ದೀರಿ. ಅವನು ತನ್ನ ತಲೆನೇ ಕಳ್ಕೊಂಡ. ರುದ್ರದೇವರಿಗೆ ಅವಮಾನ ಮಾಡಿದ್ದಕ್ಕೆ ಅವನಿಗೆ ಸಿಕ್ಕ ಫಲ ಏನಂದರೆ ತಲೆಯನ್ನೇ ಕಳ್ಕೊಂಡ. ನಮಗೆ ತಲೆ ಇರುತ್ತೆ, ಬುದ್ಧಿ ಕಳ್ಕೊತೀವಿ. ಅವನಿಗೆ ತಲೆನೇ ಹೋಯ್ತು, ಜೊತೆಗೆ ಬುದ್ಧಿನೂ ಹೋಯ್ತು. ನಮಗೆ ತಲೆ ಇರುತ್ತೆ, ಅದು ಬುದ್ಧಿ ಇರುತ್ತೆ ಅಂತ ಅಂದ್ಕೊಂಡಿರ್ತೀವಿ. ಅದೊಂದು ರುದ್ರದೇವರು ತೆಗೆದು ಹಾಕಿರ್ತಾರೆ. ದೇವರಲ್ಲಿ ಮನಸ್ಸು ಬಾರದ ಹಾಗೆ, ಪೂಜೆ ಕೂತಾಗ ನಮ್ಮ ಮನಸ್ಸು ಆಚೀಚೆ ಹೋಗುವ ಹಾಗೆ ರುದ್ರದೇವರು ಮಾಡಿರ್ತಾರೆ.
ಇದು ಈ ನಾಭಾಗನ ಮಗನಾಗಿರ್ತಕ್ಕಂಥ ಈ ಶರಿಯಾತಿಯ ಜೊತೆಯಲ್ಲಿ ಹುಟ್ಟಿದ ನಾಭಾಗನ ಕಥೆಯಿಂದ ನಾವು ತಿಳ್ಕೊಳ್ಬೇಕಾಗಿರ್ತಕ್ಕಂಥದ್ದು ಅಂತ ಹೇಳ್ತಾ ಇದಕ್ಕೆ ಕಡೆಗೆ ಫಲಸ್ತುತಿಯನ್ನು ಹೇಳ್ತಾರೆ. ಏಂ ಸ್ಮರೇತ್ ಪ್ರಾತಃ ಸಾಯಂಚ ಸುಸ್ಮಾಯಿತಃ ಕವಿರ್ಭವತಿ ಮಂತ್ರಜ್ಞೋ ಗತಿಂಚೈವ ತಥಾತ್ಮನಃ. ಬೆಳಗ್ಗೆ ಮತ್ತು ಸಂಜೆ ಯಾರು ಈ ನಾಭಾಗನ ಪಿತೃಭಕ್ತಿಯ ಕಥೆ ತುಂಬ ಚೆನ್ನಾಗಿದೆ. ಈ ಕಥೆ ಒಳಗೆ ಸಾರಾಂಶ ಇನ್ನೂ ಒಂದಿದೆ. ಭಾಗವತದ ಪ್ರತಿ ಕಥೆ ಒಳಗೆ ನಾವು ತುಂಬ ಗುಡ್ಡೆ ತಿಳ್ಕೊಳ್ಬೇಕಾದ್ದಿದೆ. ಈ ಕಥೆಯಲ್ಲಿ ನಾವೇನು ತಿಳ್ಕೊಳ್ಬೇಕು? ಆಸ್ತಿ ಸಿಗಲಿಲ್ಲ, ನಮ್ಮಪ್ಪ ನಂಗೆ ಆಸ್ತಿ ಕೊಡಲಿಲ್ಲ, ನಮ್ಮಪ್ಪ ಆಸ್ತಿ ಕೊಡುವ ಸಂದರ್ಭದಲ್ಲಿ ನನಗೆ ಮೋಸ ಮಾಡಿದ ಅನ್ನುವ ಮಕ್ಕಳಿಗಿದು ಕಥೆ. ನಿಜವಾಗಿಯೂ ನಮಗೆ ದೊಡ್ಡ ಆಸ್ತಿ ಅಂದರೆ ಹೆತ್ತ ತಂದೆ ತಾಯಿಗಳು. ಅವರಿಗಿಂತ ದೊಡ್ಡ ಆಸ್ತಿ ಇಲ್ಲ. ನೀವು ನಂಬಿದ್ರೆ ನಂಬಿ, ಬಿಟ್ಟರೆ ಬಿಡಿ. ಒಳ್ಳೆ ನೀರಾವರಿಯ 60 ಎಕರೆ ಗದ್ದೆ, ಲ್ಯಾಂಡ್ ಲಾರ್ಡ್ಸ್. ಆದರೆ ಆ ತಂದೆ ತಾಯಿಗಳು ಮಾಡಿದ ಆಶೀರ್ವಾದ ಬೇಕಾದ ಕೊಡಿಸೋದು. ಜೀವನದಲ್ಲಿ ಆಸ್ತಿ ಯಾವುದು ಗೊತ್ತಾ? ಸಂಪತ್ತಲ್ಲ, ಹಿರಿಯರು. ಮನೆಯಲ್ಲಿ ನೀವು ತಂದೆ ತಾಯಿ ಇಟ್ಕೊಂಡಿದ್ದೀರಿ ಅಂದರೆ ಕೋಟಿ ಕೋಟಿ ಕ್ಯಾಶ್ ಇದೆ ಅಂತ ಅರ್ಥ. ನಿಮಗೆ ಜನ್ಮಾಂತರಕ್ಕೆ ಬರಬಹುದಾದ ದೊಡ್ಡ ಆಸ್ತಿ ತಂದೆ. ಎಷ್ಟೋ ವರ್ಷಗಳ ಕಾಲ ಅಧ್ಯಯನ ಮಾಡಿದ ನಾಭಾಗ ಅಣ್ಣಂದ್ರು ಅಪ್ಪನನ್ನೇ ಆಸ್ತಿ ಅಂತ ಬಿಟ್ಟಾಗ ಒಂದು ಮಾತಾಡಲಿಲ್ಲ ಅವನು. ಇವ್ರನ್ನ ಕಟ್ಕೊಂಡು ಏನು ಮಾಡಲಿ? ಪೆನ್ಷನ್ನು ಇಲ್ಲ, ನನಗೆ ಭಾರ, ನೀವು 3 ತಿಂಗಳು ನೋಡ್ಕೋ, ನೀವು 3 ತಿಂಗಳು ನೋಡ್ಕೋ. 3 ತಿಂಗಳಾದ್ಮೇಲೆ ಒಂದಿನ ನಾನು ಇಟ್ಕೊಳ್ಳಲ್ಲ, ನಿಮ್ಮ ಮನೆ ಕರ್ಗಿರ್ಕೊಂಬಂದ್ಬಿಡಲ್ಲ, ಬಸ್ ಸ್ಟ್ಯಾಂಡಲ್ಲಿ ಬಿಟ್ಟಿರ್ತೀನಿ, ಬೇಕಾದ್ರೆ ಕರ್ಕೊಂಡೋಗು, ಸಕಾರ ಅಲ್ಲೇ ಹೋಗು. ಇಂಥ ಮಕ್ಕಳಿಗೆ ಇದು ಒಳ್ಳೆ ಕತೆ. ನಾವು ನಮ್ಮ ಮಕ್ಕಳಿಗೆ ಎಲ್ಲ ಕಡೆ ಕರ್ಕೊಂಡು ಹೋಗ್ತೀವಿ, ಪುರಾಣಕ್ಕೆ ಮಾತ್ರ ಮಕ್ಕಳನ್ನು ಕರ್ಕೊಂಡು ಬರಲ್ಲ. ಮಕ್ಕಳಿಗೆ ಬಾ ಅಂದರೆ ಒಳ್ಳೆ ಭಕ್ತಿ ಎಲ್ಲಿಂದ ಬರುತ್ತೆ? ದೇವರಲ್ಲಿ ಭಕ್ತಿ ಬರೋದು ದುರ್ತೋಪಾಸ್ತ. ತಂದೆ ತಾಯಿಯಲ್ಲೇ ಭಕ್ತಿ ಮಾಡದವ, ಕಾಣುವ ದೇವರಿಗೆ ಕೈ ಮುಗಿಯೋದನ್ನು ಕಲಿಯದವ, ಕಾಣದ ದೇವರಿಗೆ ಎಲ್ಲಿಂದ ಮುಗಿತಾನೆ? ಕಾಣುವ ದೇವರಿಗೆ ಮೊದಲು ಕೈ ಮುಗಿರಿ ತೋರಿಸ್ತಾ ಇದೆ ಈ ಕತೆ. ಕಾಣುವ ದೇವರಿಗೆ ಕೈ ಮುಗ್ದಿದ್ದರ ಫಲವಾಗಿ ತುಂಬ ನತದೃಷ್ಟರಿಗೆ ಜೀವನದಲ್ಲಿ ತಂದೆ ತಾಯಿ ಸೇವೆ ಮಾಡುವ ಯೋಗ ಸಿಗೋಲ್ಲ. ತುಂಬ ಲಕ್ಕಿ ಫೆಲೋ ಅವನಿಗೆ ಮಾತ್ರ ತಂದೆ ತಾಯಿಗಳು ಅನಿವಾರ್ಯವಾಗಿ ಸೇವೆಗೆ ಸಿಗ್ತಾರೆ. ಎಷ್ಟೋ ಜನಕ್ಕೆ ಆ ಭಾಗ್ಯ ಇಲ್ಲ. ಏನು ಮಾಡಲಿ ಆಚಾರ್ಯ, ನೀವು ಹೇಳೋದು ನಿಜ, ನನಗೆ ಯಾಕೋ ಆವಾಗ ಆ ಬುದ್ಧಿ ಬರಲೇ ಇಲ್ಲ. ಆ ಬುದ್ಧಿ ಬರಬೇಕಾ? ಈ ಕಥೆಯನ್ನು ಶ್ರವಣ ಮಾಡಿ. ಸಾಯಂಕಾಲ ಬೆಳಗ್ಗೆ ಯಾರು ಮಾಡ್ತಾರೆ ಅವರಿಗೆ ಈ ಮಂತ್ರಾರ್ಥ ಜ್ಞಾನಿ ಆಗ್ತಾನೆ, ಪಿತೃಭಕ್ತಿ ಬರುತ್ತೆ, ಕಡೆಗೆ ಭಗವಂತನನ್ನೇ ಹೊಂತಾನೆ. ಇದು ಭಾಗವತ ಅಂದರೆ ಆಚಾರ್ಯರು ಆರಂಭದಲ್ಲೇ ಹೇಳ್ತಾರೆ. ಅರ್ಥೋಯಂ ಬ್ರಹ್ಮಸೂತ್ರಾಣಂ ಎಲ್ಲ ಹೇಳುವಾಗ ವೇದಾರ್ಥ ಪರಿಬೃಂಹಿತ ಅಂತ, ವೇದದ ಅರ್ಥವೇ ಇದು ಅಂತ. ಇದು ಐತರೇಯೋಪನಿಷತ್ ಅನ್ನುವ ಬ್ರಾಹ್ಮಣ ಮಂತ್ರದಲ್ಲಿ ಉಕ್ತವಾಗಿರ್ತಕ್ಕಂತಹ ಕತೆ ಈ ನಾಭಾಗನ ಕತೆ ಅಂತ ಹೇಳ್ತಾ ಇದ್ದಾರೆ. ನಾಭಾಗನ ಮಗನೇ ನೋಡಿ ಎಂಥ ಕತೆ. ಅವರಪ್ಪನಲ್ಲಿ ಇಷ್ಟು ಭಕ್ತಿ, ಆಸ್ತಿ ಬೇಡ, ರುದ್ರದೇವರಲ್ಲಿ ಭಕ್ತಿ, ಎಲ್ಲ ಒಳ್ಳೆಯ ಗುಣಗಳಿಂದ ಅವನಿಗೇನಾಯ್ತು ಗೊತ್ತಾ? ಅಪ್ಪನಿಗಿಂತಲೂ ಬೆಲೆ ಬಾಳುವ ಆಸ್ತಿ, ಹೊಟ್ಟೆಯಲ್ಲಿ ಮಗ ಹುಟ್ಟಿದ ಅವನೇ ದೊಡ್ಡ ಆಸ್ತಿ. ಮಗ ಎಂಥವನು, ಏನು ಕತೆ, ಯಾರವನು ಅಂದರೆ ಅಂಬರೀಷ ಚಕ್ರವರ್ತಿ. ಅಂಬರೀಷನನ್ನು ಮಗನನ್ನಾಗಿ ಪಡೆದಿದ್ದಾನೆ ನಾಭಾಗ. ಅವನಿಗೆ ಅಪ್ಪನಿಂದಲೂ ಕೀರ್ತಿ, ಮಗನಿಂದಲೂ ಕೀರ್ತಿ. ನಮಗೆ ಅಪ್ಪನಿಂದಲೂ ಪ್ರಾಬ್ಲಮ್, ಮಗನಿಂದಲೂ ಪ್ರಾಬ್ಲಮ್. ಅಪ್ಪನಲ್ಲಿ ಭಕ್ತಿ ಇಲ್ಲ, ದೇವರಲ್ಲಿ ಭಕ್ತಿ ಇಲ್ಲ, ಮಂತ್ರದಲ್ಲಿ ಶ್ರದ್ಧೆ ಇಲ್ಲ, ಸತ್ಯದಲ್ಲಿ ನಂಬಿಕೆ ಇಲ್ಲ, ಅದಕ್ಕೆ ಒಳ್ಳೆ ಮಗನೂ ಇಲ್ಲ, ಒಳ್ಳೆ ಅಪ್ಪನೂ ಇಲ್ಲ. ನಾಭಾಗಾತ್ ಅಂಬರೀಷೋ ಅಭೂನ್ ಮಹಾನ್ ಭಾಗವತ. ಅವನ ಮಗನಾಗಿ ಬಂದವನೇ ಅಂಬರೀಷ. ಅವನು ಕರ್ಮದಿಂದ ಮಹಾ ಭಗವದ್ಭಕ್ತನಾಗಿದ್ದ. ಏನು ಭಗವದ್ಭಕ್ತ? ಹೇಳ್ತಾರೆ ಇವನು ಎಷ್ಟು ದೊಡ್ಡ ರಾಜ ಅಂದರೆ, ಸೂರ್ಯನ ಬೆಳಕು ಎಲ್ಲಿ ತನಕ ಬೀಳ್ತಿತ್ತೋ ಅಲ್ಲಿವರೆಗೂ ಇವನು ರೂಲ್ಸ್ ಮಾಡ್ತಿದ್ದಂತ. ಇವನ್ ರೂಲ್ಸ್ ಎಲ್ಲಿವರೆಗೂ ನಡೀತಿತ್ತು? ನಮ್ಮ ರೂಲ್ಸು ನಮ್ಮನೆ ಒಳಗೆ ನಡೆಯೋದು. ಕೇಳ್ತಾರ ಮನೇಲಿ, ಅವೆಲ್ಲ ನೀವು ಹೇಳ್ಬೇಡ, ಕೇಳೋಕ್ಕಾಗಲ್ಲ ಅಂತಿರ್ತಾರೆ.
ನೀವೇನಾದ್ರು ಒಂದು ಮಾತು ಎರಡು ಮಾತು ಜಾಸ್ತಿ ಹೇಳಿ ನನಗೆಲ್ಲ ಗೊತ್ತು, ನೀವು ಸುಮ್ಮನಿದ್ದು ಬಿಡ್ತೀರಾ ಅಂತಾರೆ. ನಮ್ಮ ಮಾತು ಮನೆ ಒಳಗೆ ನಡೆಯ. ದೇವರಲ್ಲಿ ಭಕ್ತಿ ಒಂದು ಸಂಪಾದನೆ ಮಾಡಿ, ದೇವರು ಒಬ್ಬನನ್ನ ಬುಟ್ಟಿಗೆ ಹಚ್ಕೊಳ್ಳಿ, ಎಲ್ಲರೂ ಬುಟ್ಟಿಗೆ ನಾವು ಎಲ್ಲವೂ ಸಂಪಾದನೆ ಆಯಿತು. ಭಗವಾನ್ ಸ್ವಾಮಿ, ಈ ಅಂಬರೀಷನ ಕಥೆಯಲ್ಲಿ ಬ್ರಾಹ್ಮಣರ ಶಾಪಕ್ಕೂ ಅವನು ಹೆದರಲಿಲ್ಲ. ಬ್ರಾಹ್ಮಣರನ್ನೇ ರಾಜರು ಸಪ್ತದ್ವೀಪವತೀಂ ಮಹಿಂ, ದ್ವೀಪಗಳಿದ್ವಂತೆ. ಇವತ್ತು ನಾವು ಜಂಬೂದ್ವೀಪ ಅಂತೀವಲ್ಲ, ಜಂಬೂದ್ವೀಪದಲ್ಲಿ ನವವರ್ಷಗಳಿಂದ ಸಹಿತವಾದ ಜಂಬೂದ್ವೀಪ, ಲಕ್ಷದ್ವೀಪ, ಕುಶದ್ವೀಪ, ಕ್ರೌಂಚ, ಈ 7 ದ್ವೀಪದ ಇವತ್ತು ಅಪ್ಪನ ತಿಥಿಯ ಹೇಗಿತ್ತು ಗೊತ್ತಾ? ಅವ್ಯಯ ಅಂತ. ಅವ್ಯಯ ಅಂದ್ರೆ ಏನು ಗೊತ್ತಾ? ನಾಶ ಆಗದ ಸಂಪತ್ತಿತ್ತಂತ. ಅಂದರೆ ಇವನ್ ಬೀರಲ್ ದುಡ್ಡು ತೆಗೆದು ಯಾರಿಗೆ ಅದು ಖರ್ಚೇ ಆಗ್ತಿರ್ಲಿಲ್ಲ ಅಂತ, ಅಲ್ಲೇ ಇರ್ತಿತ್ತಂತ. ಕೊಡೋದು ಬರೋದು ಬೇಕಾಟ್ಟು ಬರ್ತಿತ್ತು, ಏನೇನು ಮಾಡಿ ಅಷ್ಟಿತ್ತಂತ. ನಮ್ಮಲ್ಲೊಂದು ಗಾದೆ, ಕೂತ್ ತಿಂದರೆ ಕುಡಿಕೆ ಹಣ ಸಾಲದು ಅಂತ. ನಮಗೇನ್ರೇ ಬೇಕಾದಷ್ಟಿದೆ ಅಂತಿರ್ತಾರೆ ಕೆಲವರು. ಅದೇ ಹಾರ್ಟಲ್ಲಿ ಒಂದು ಹೋಲು, ಕಿಡ್ನಿ ಒಂದು ಗೋವಿಂದ, ಲಂಗ್ಸ್ ಒಂದು ಗೋವಿಂದ ಆಗ್ಬಿಟ್ರೆ ನಿಮ್ಮ ಬೀರು ಅವ್ರ ಮುಂದೆ ಇಟ್ಟರು ನೀವು ಮನೆಗೆ ಬರೋದು ಡೌಟೆ ಅಲ್ವಾ? ಕೆಲವು ಸತಿ ಗ್ರಾಣಂಜ
ನೀವು ದೇವ್ರ ಪೂಜೆಗೆ ಹೋಗೋಕ್ಕೆ ಮುಂಚೆ ದೇವ್ರ ಮನೆ ಒಳಗೆ ಬಂದು ಏನು